ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ವಿಡಿಯೋಗಳಲ್ಲಿ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದು, ಅವುಗಳೆಲ್ಲವೂ ಕೂಡ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನು ಗಮನಿಸಿ. ಯಾರೆಲ್ಲ ಇತಿಹಾಸವನ್ನು ಐಚ್ಛಿಕ ವಿಷಯವನ್ನಾಗಿದ್ದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ, ಅವರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋಗಳು ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈ ಒಂದು ವಿಡಿಯೋ ಸರಣಿಗಳು ಪ್ರಶ್ನೋತ್ತರಗಳ ಒಂದು ಸರಣಿ ಆರಂಭ ಆಗಿದ್ದು, ಈ ಒಂದು ವಿಡಿಯೋ 3ನೇ ವಿಡಿಯೋ ಆಗಿರುತ್ತೆ. ಈ ವಿಡಿಯೋಗಳು ಸಹಿತ ನಿಮಗೆ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನು ನೀವು ಚೆಕ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ನಾವು ಯಾವ ಒಂದು ಏರಿಯಾನ ನೆಗ್ಲೆಕ್ಟ್ ಮಾಡಿರ್ತೀವಿ, ಇಲ್ಲಿಂದ ಏನು ಕ್ವಶನ್ ತೆಗೆಯೋದಿಲ್ಲ ಬಿಡು, ಏನಕ್ಕೆ ಇವೆಲ್ಲ ಡೆಪ್ತಾಗಿ ಓದೋದು ಅಂತ, ಆ ಏರಿಯಾಗಳಿಂದನೇ ಕ್ವಶನ್ಸ್ ರೈಸ್ ಆಗೋಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ವಾಸ್ಟ್ ಸಿಲೆಬಸ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ PU ಕಾಲೇಜ್ ಲೆಕ್ಚರರ್ ಆಗಲಿ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಲಿಕ್ಕೆ CET-ನಲ್ಲಿ ಬರ್ತಕ್ಕಂಥ ಕ್ವಶನ್ಸು ತುಂಬ ವಾಸ್ಟಾಗಿ ಡೆಪ್ತಾಗಿ ಕೇಳ್ತಾರೆ. ಆದ್ದರಿಂದ ಯಾವ್ಯಾವ ಏರಿಯಾಗಳಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ವಿಚಾರನೂ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಇತಿಹಾಸದ ಐಚ್ಛಿಕ ವಿಷಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತ. ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥವ್ರಿಗೂ ಕೂಡ ಇತಿಹಾಸದ ಅಧ್ಯಯನ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ನಾನು ಈ ಒಂದು ಸರಣಿ ವಿಡಿಯೋಗಳ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗಳು, ಅಪ್ಕಮಿಂಗ್ ವಿಡಿಯೋಗಳೆಲ್ಲ ನಿಮಗೆ ಮೊದಲು ಬಂದು ತಲುಪುತ್ತೆ, ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಅದೇ ರೀತಿಯಾಗಿ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ 3ಯನ್ನು ಸ್ಟಾರ್ಟ್ ಮಾಡೋಣ. ಅಧ್ಯಾಯ 3ಕ್ಕೆ ಸಂಬಂಧಪಟ್ಟಂತೆ ಏನಿದೆ ವಿಷಯ ಅಂತಂದರೆ, ಮುಖ್ಯವಾಗಿ ಗಮನಿಸಿ. ಅಧ್ಯಾಯ 3ಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಲ್ವಾ, ಪ್ರಾಚೀನ ನಾಗರಿಕತೆಗಳ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಚಾರ ಆಗಿರುತ್ತೆ. ಸೊ ಹಾಗಾಗಿ ಇವುಗಳನ್ನು ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. ಪ್ರಪಂಚದ ಇತಿಹಾಸವನ್ನು ತೆಗೆದುಕೊಂಡ್ರೆ ಸ್ನೇಹಿತರೆ, ಮುಖ್ಯವಾಗಿ ನಾವು ಅನೇಕ ನಾಗರಿಕತೆಗಳ ಬೆಳವಣಿಗೆಯನ್ನು ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಸಾಮಾನ್ಯ ಶಕಪೂರ್ವ 10,000 ಸುಮಾರಿಗೆ ನಾವೇನನ್ನು ಗಮನಿಸ್ತೀವಿ, ಹೊಸ ಶಿಲಾಯುಗದಲ್ಲಿನ ಮಾನವನ ಹಲವು ಮಹತ್ವದ ಸಂಶೋಧನೆಗಳನ್ನು ಮಾಡ್ದ ಅಂಥೇಳಿ ನೋಡಿದ್ದೀವಲ್ವ. ಹಾಗೆ ಬೇಟೆಗಾರಿಕೆ, ಪಶುಪಾಲನೆಯನ್ನು ಮಾಡುವಂಥದ್ದು, ಹಾಗೆ ಪಶುಗಳೊಂದಿಗೆ ಆತ ಅಲೆಮಾರಿಯಾಗಿ ಜೀವನವನ್ನು ನಡೆಸಿ ಒಂದೇ ಸ್ಥಳದಲ್ಲಿ ನೆಲೆಸೋದಕ್ಕೆ ಪ್ರಾರಂಭವನ್ನು ಮಾಡ್ದ. ಅನಂತರ ಆಹಾರ ಸಂಗ್ರಹಕಾರನಾಗದ. ಅನಂತರ ಪಶುಪಾಲನೆಯೊಂದಿಗೆ ಅದೇ ಪಶುಗಳನ್ನು ಅಥವಾ ಅದೇ ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡೋದಕ್ಕೂ ಕೂಡ, ಬೆಳೆಗಳನ್ನು ಬೆಳೆಯೋದಕ್ಕೂ ಕೂಡ ಆರಂಭ ಮಾಡ್ದ. ಈಗಾಗಲೇ ಇವೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಲ್ವಾ. ಹಾಗಾದರೆ ಈ ಒಂದು ನಾಗರಿಕತೆಗಳು ಬೆಳವಣಿಗೆ ಆಗಲಿಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಯಿತು, ಹಾಗೆ ಏನೆಲ್ಲ ಸಂಶೋಧನೆಗಳು ನಡೀತು ಅನ್ನೋದನ್ನು ನಾವು ಒಂದಷ್ಟು ಇಂಟ್ರಡಕ್ಷನ್ ನೋಡೋದಾದರೆ, ಹೈನುಗಾರಿಕೆ ಆಗಿರ್ಬೋದು ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳನ್ನು ಸಾಗಣೆ ಮಾಡುವಂಥದ್ದು, ಹೊಸ ಶಸ್ತ್ರಗಳು, ಉಪಕರಣಗಳು ಮತ್ತು ಮಣ್ಣಿನ ಪಾತ್ರೆಗಳು ಅಲ್ವಾ, ಹಾಗೆ ಲೋಹದ ಪಾತ್ರೆಗಳು, ಅದೇ ರೀತಿಯಾಗಿ ಮೀನು ಹಿಡಿಯುವಂಥ ಬಲೆಗಳು, ಬೆಂಕಿಯ ಉಪಯೋಗ, ಬಟ್ಟೆಯನ್ನು ನೇಯುವಂಥದ್ದು, ಗುಡಿಸಲುಗಳನ್ನು ಕಟ್ಟುವಂಥದ್ದು, ಮನೆಗಳನ್ನು ಕಟ್ಟುವಂಥದ್ದು, ಅದೇ ರೀತಿಯಾಗಿ ಹೊಸ ಸಾಗಾಟದ ಸಾಮಗ್ರಿಗಳು, ವಿಶೇಷವಾಗಿ ಸಾಗಾಟಕ್ಕೆ ಪ್ರಾಣಿಗಳನ್ನು ಮತ್ತು ಚಕ್ಕಡಿಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಅಂಶಗಳ ಮೇಲೆ ಸಂಶೋಧನೆಗಳು ನಾಗರಿಕತೆಗಳ ಒಂದು ಬೆಳವಣಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ಸೃಷ್ಟಿಸಿದೆ ಅಂತೇಳಿ ನಾವು ಹೇಳ್ಬೋದು. ಇವುಗಳಿಂದ ಹೊಸ ಕಸುಬುಗಳು, ಹಾಗೆ ಕಲೆ ಮತ್ತು ವೃತ್ತಿಗಳ ಬೆಳವಣಿಗೆ ಸಾಧ್ಯವಾಯಿತು.
ಏನು ಒಂದು ಮಾತಿದೆ, ತಿರುಗುವ ಚಕ್ರಗಳು ನಾಗರಿಕತೆಯನ್ನು ಬೆಳೆಸಿದವು ಎಂಬಂಥ ಒಂದು ಉಲ್ಲೇಖ ಇಲ್ಲಿ ನಮಗೆ ಯೋಗ್ಯವಾಗುತ್ತದೆ. ಹಂಗಂದ್ರೆ ಮನುಷ್ಯ ಕಂಡುಹಿಡಿದಂತಹ ಒಂದು ತಿರುಗುವ ಚಕ್ರ, ಬಡಿಗ, ಕುಂಬಾರ, ಕಂಬಾರ ಅಲ್ವಾ, ಹೀಗೆ ಹಗ್ಗ ತಯಾರು ಮಾಡುವವ ವೃತ್ತಿಯಲ್ಲಿ ಅನೇಕ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಯಾವುದು? ಚಕ್ರಗಳ ತಿರುಗುವಿಕೆ ಒಂದು ನಾಗರಿಕತೆ ಬೆಳವಣಿಗೆಯಾಗಿದ್ದು ಅಲ್ವಾ, ತಿರುಗುವ ಚಕ್ರಗಳ ಒಂದು ನಾಗರಿಕತೆಯನ್ನು ಬೆಳೆಸಿದ್ವು ಅಂತ ಹೇಳೋದಕ್ಕೆ ಏನು ರೀಸನ್ ಅಂದರೆ ಅಲ್ವಾ, ಈ ಒಂದು ತಿರುಗುವ ಚಕ್ರದಿಂದಾಗಿ ಕುಂಬಾರ, ಕಂಬಾರ, ಹಗ್ಗ ಮಾಡುವ ವೃತ್ತಿಯಲ್ಲಿ ಮತ್ತೆ ಇನ್ನೊಂದಷ್ಟು ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ವೇಗವನ್ನು ಕೂಡ ತಲುಪುತ್ತೆ ಅಂತ ನಾವು ಗಮನಿಸ್ಬೋದು. ಹೀಗೆ ಸಾಮಾನ್ಯ ಶಕಪೂರ್ವ 6000 ಸುಮಾರಿಗೆ ಮನುಷ್ಯ ಮಾಡಿರ್ತಕ್ಕಂಥ ಅತ್ಯಂತ ಮಹತ್ವದ ಸಾಧನೆ ಏನಪ್ಪ ಅಂತಂದರೆ, ಮನುಷ್ಯನ ಮಹತ್ವದ ಸಾಧನೆ ಉಳುಮೆ ಮಾಡಿದ್ದು ಅಲ್ವಾ. ಉಳುಮೆ ಮಾಡಿದ್ದು, ಕೃಷಿ ಭೂಮಿಯನ್ನು ಉಳುಮೆ ಮಾಡಿದ್ದು ಸಾಮಾನ್ಯ ಶಕಪೂರ್ವ 6000 ಸುಮಾರಿಗೆ ಮನುಷ್ಯ ಮಾಡಿದಂಥ ಅತ್ಯಂತ ಮಹತ್ವದ ಒಂದು ಸಂಶೋಧನೆ ಅಂತ ನಾವು ಗಮನಿಸ್ಬೋದು. ಇದು ಮನುಷ್ಯನ ಜೀವನ ಶೈಲಿಯಲ್ಲಿ ಬಹುದೊಡ್ಡ ರೀತಿಯ ಒಂದು ಬದಲಾವಣೆಯನ್ನು ತರುತ್ತೆ. ಅಷ್ಟೇ ಅಲ್ಲ, ಕೃಷಿ ಮನುಷ್ಯನನ್ನ ಮಣ್ಣಿನ ಮಗನನ್ನಾಗಿ ಮಾಡುತ್ತೆ. ಹಾಗೆ ಕೃಷಿ ಮಣ್ಣಿನೊಂದಿಗೆ ಮನುಷ್ಯನ ಒಡನಾಟ ಬೆಳೆಸ್ಕೊಳ್ತಾನೆ. ವರ್ಷವಿಡೀ ಆಹಾರವನ್ನು ಬೆಳೆಯುವಂಥದ್ದು, ಹಾಗೆ ಸಾಕು ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂಥ ಮೇವನ್ನು ಕೂಡ ಇದರಿಂದ ಏನಾಗುತ್ತೆ, ಪಡೆದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಮನುಷ್ಯ ಏನಾಗ್ತಾನೆ, ಬದಲಾವಣೆಯನ್ನು, ಅಥವಾ ನಾವು ಇಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ ಅಲ್ವಾ, ಮಾನವನ ವಿಕಸನ ಹೇಗಾಯಿತು ಅಂತ. ಅದೇ ರೀತಿಯಾಗಿ ಮಾನವನ ಒಂದು ನಾಗರಿಕತೆಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಮಾನವ ನಾಗರಿಕನಾಗಲಿಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಯಿತು ಅಂತ ನಾವು ಒಂದಷ್ಟು ಇಂಟ್ರೊಡಕ್ಷನನ್ನು ಗಮನಿಸ್ತಾ ಹೋದ್ವಿ. ಹಾಗಾದರೆ ಈ ಒಂದು ಪ್ರಾಚೀನ ನಾಗರಿಕತೆಗಳು ಅಲ್ವಾ, ಮುಖ್ಯವಾಗಿ ನಾವು ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದಾಗಿದ್ದು, ಆ ನಾಗರಿಕತೆ ಎಲ್ಲಿ ಬೆಳವಣಿಗೆ ಆಯಿತು, ಹಾಗೆ ಆ ನಾಗರಿಕತೆಗಳು ಬೆಳವಣಿಗೆ ಆಗಲಿಕ್ಕೆ ಏನೆಲ್ಲ ಅಂಶಗಳು ಮುಖ್ಯವಾಗಿ ಕಾರಣ ಆಯಿತು ಅಲ್ವಾ. ನಾಗರಿಕತೆಯನ್ನು ಮೈಗೂಡಿಸ್ಕೊಂಡಂಥ ಮಾನವ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದ ಅಂಥೇಳಿ ನಾವು ಕ್ವಶನ್ ವಿತ್ ಆನ್ಸರ್ ಮುಖಾಂತರ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ನಾಗರಿಕತೆಗಳ ಬೆಳವಣಿಗೆಯಲ್ಲಿ, ಪ್ರಾಚೀನ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ನಾವು ಇವಾಗ ಚರ್ಚೆ ಮಾಡ್ತಕ್ಕಂಥ ಈ ಒಂದು ಅಧ್ಯಯನದಲ್ಲಿ ಯಾವುದು ಅಂತಂದರೆ, ಅಧ್ಯಾಯ 3ರಲ್ಲಿ ಯಾವ ಒಂದು ನಾಗರಿಕತೆಗಳನ್ನು ಕುರಿತಾಗಿ ಚರ್ಚೆ ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಈಜಿಪ್ಟಿನ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ. ಎರಡನೇದಾಗಿ ಮೆಸೊಪೊಟೇಮಿಯಾ ನಾಗರಿಕತೆ, ಹಾಗೆ ಮೂರನೇದಾಗಿ ಮೆಸೊಪೊಟೇಮಿಯಾ ನಾಗರಿಕತೆ, ಹಾಗೆ ಮೂರನೇದಾಗಿ ನಾವು ಚೀನಿ ನಾಗರಿಕತೆ ಅಲ್ವಾ, ಅಥವಾ ಚೀನಾ ನಾಗರಿಕತೆ ಅಂತೇಳಿ ನಾವು ಗಮನಿಸ್ತೀವಿ. ಇವಿಷ್ಟು ಪ್ರಾಚೀನ ನಾಗರಿಕತೆಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಪ್ರಮುಖ ನಾಗರಿಕತೆಗಳಲ್ಲಿ ಈ 3 ನಾಗರಿಕತೆಗಳನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ. ಯಾವ್ಯಾವುದು? ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಿ ನಾಗರಿಕತೆ ಬಹು ಮುಖ್ಯವಾಗಿರ್ತಕ್ಕಂಥ ನಾಗರಿಕತೆಗಳಾಗಿದೆ. ಹಾಗಾದರೆ ನಾವು ಒಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಮುಖಾಂತರ ಈ ಒಂದು ಪ್ರಾಚೀನ ನಾಗರಿಕತೆಗಳ ಇತಿಹಾಸವನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಯಾವ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಆಯಿತು ಅಲ್ವಾ. ಈಗಾಗಲೇ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ, ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ತೀರದಲ್ಲಿ ಬೆಳವಣಿಗೆ ಆಯಿತು ಅಲ್ವಾ. ಈಜಿಪ್ಟ್ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ಏಷ್ಯಾ ಮತ್ತು ಯುರೋಪ್ಗಳೊಂದಿಗೆ ಭೌಗೋಳಿಕ ನಿಕಟತೆಯನ್ನು ಕೂಡ ಹೊಂದಿದೆ. ಹಾಗಾಗಿ ಈ ಒಂದು ನಾಗರಿಕತೆ ಎಲ್ಲಿ ಬೆಳವಣಿಗೆ ಆಗಿದೆ ಅಂತಂದರೆ, ಈ ಒಂದು ನಾಗರಿಕತೆ ನೈಲ್ ನದಿಯ ತೀರದಲ್ಲಿ ಬೆಳವಣಿಗೆ ಆಗಿದೆ. ಜಗತ್ತಿನ ಮೊದಲ ಒಂದು ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ, ಈಜಿಪ್ಟಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಿದ್ದರು? ಈಜಿಪ್ಟಿಯನ್ನರ ಲಿಪಿಯನ್ನು ಈರೋಗ್ಲಿಫಿಕ್ಸ್ ಅಂತೇಳಿ ಕರೆಯುತ್ತಿದ್ದರು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಅಂತ ಯಾರನ್ನ ಕರಿತೀವಿ? ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಅಂತೇಳಿ ಹತ್ಸೆಪ್ಸುಟ್ ಅವರನ್ನು ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಅಂತೇಳಿ
ಕರಿತೀವಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಈಜಿಪ್ಟಿಯನ್ನರು ತಮ್ಮ ರಾಜರ ಮೃತದೇಹಗಳನ್ನು ಏಕೆ ಸಂರಕ್ಷಿಸುತ್ತಿದ್ದರು? ಈಜಿಪ್ಟಿಯನ್ನರು ಆತ್ಮಗಳ ಮರು ಆಗಮನದಲ್ಲಿ ನಂಬಿಕೆಯನ್ನು ಇಟ್ಟಿದ್ರಿಂದ ತಮ್ಮ ರಾಜರ ಮೃತದೇಹಗಳನ್ನು ಸಂರಕ್ಷಣೆ ಮಾಡುತ್ತಿದ್ದರು. ನೆಕ್ಸ್ಟ್, ವಿಶ್ವದ ಬೃಹತ್ ಪಿರಮಿಡ್ಡು ಯಾವುದು? ವಿಶ್ವದ ಬೃಹತ್ ಪಿರಮಿಡ್ಡು ಗಿಜಾ ಪಿರಮಿಡ್ ಇದು ವಿಶ್ವದ ಬೃಹತ್ ಪಿರಮಿಡ್ ಆಗಿದೆ. ನೆಕ್ಸ್ಟ್ ನೋಡಿ, 6th ಕ್ವಶನ್ ನೋಡಿ, ಮೆಸೊಪಟೋಮಿಯಾದ ಅರ್ಥ ಏನು? ಮೆಸೊಪಟೋಮಿಯಾ ಅಂದರೆ 2 ನದಿಗಳ ನಡುವಿನ ಒಂದು ಪ್ರದೇಶ ಎಂದರ್ಥ. ಮೆಸೊಪಟೋಮಿಯಾ ಅಂದ್ರೇನು? 2 ನದಿಗಳ ನಡುವಿನ ಪ್ರದೇಶ ಎಂದರ್ಥ. ನೆಕ್ಸ್ಟ್, ತೂಗುವ ಉದ್ಯಾನವನವನ್ನು ನಿರ್ಮಿಸಿದವರು ಯಾರು? ತೂಗುವ ಉದ್ಯಾನವನವನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ನೆಬೂಕಡ್ನೆಝರ್ ತೂಗುವ ಉದ್ಯಾನವನವನ್ನು ನಿರ್ಮಿಸಿದನು. ನೆಕ್ಸ್ಟ್ ಒಂದು ನೋಡಿ, ಜಿಗ್ಗುರಾತ್. ಇವೆಲ್ಲ ಆಲ್ಮೋಸ್ಟ್ CETಗಳಲ್ಲಿ ಕ್ವಶನ್ಸು ಬಂದಿರತಕ್ಕಂಥವು, ರಿಪೀಟ್ ಆಗಿರ್ತಕ್ಕಂಥವು. ಇವುಗಳಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇವುಗಳನ್ನೆಲ್ಲ ನೀವು ಗಮನಿಸ್ತಾ ಹೋಗಿ. ಯಾವ ಏರಿಯಾ ನಾವು ಕವರ್ ಮಾಡದೆ ನೆಗ್ಲೆಕ್ಟ್ ಮಾಡ್ತೀವೋ ಆ ಏರಿಯಾಗಳಿಂದನೇ ಕ್ವಶನ್ಸ್ ಜಾಸ್ತಿ ರೈಸ್ ಆಗೋವಂಥದ್ದು. ಸೊ ಹಾಗಾಗಿ ನಾವು ಇದು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡುವಂತಿಲ್ಲ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕಾಗಿರುತ್ತೆ. ಸೊ ಹಾಗಾಗಿ ಇವುಗಳನ್ನು ಗಮನಿಸ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಜಿಗ್ಗುರಾತ್ ಎಂದರೆ ಏನು? ಜಿಗ್ಗುರಾತ್ ಎಂದರೆ ಎತ್ತರವಾದ ಶಿಖರಗಳುಳ್ಳ ದೇವಾಲಯಗಳನ್ನು ಜಿಗ್ಗುರಾತ್ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್, ಚೀನಾದ ಪ್ರಸಿದ್ಧ ದೊರೆ ಯಾರು? ಶಿ ಹುವಾಂಗ್ ಟಿ ಚೀನಾದ ಪ್ರಸಿದ್ಧ ದೊರೆ. ನೆಕ್ಸ್ಟ್ 10th ಕ್ವಶನ್ನು, ತಾವೋ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಲಾವೋತ್ಸೆ ತಾವೋ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೆಕ್ಸ್ಟ್ 11th ಕ್ವಶನ್ನು, ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಯಾರು? ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಭಾರತೀಯ ವ್ಯಾಪಾರಿಗಳು ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯತೆಗೊಳಿಸಿದರು. ಇವಿಷ್ಟು 1 ಮಾರ್ಕ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೋತ್ತರಗಳು. ಮೊದಲನೇದಾಗಿ, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದಂತಹ 2 ಶೋಧನೆಗಳನ್ನು ತಿಳಿಸಿ. ನಾಗರಿಕತೆಗಳು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಯಾವ ಶೋಧನೆಗಳು ಕಾರಣ ಆಯಿತು ಅಂತಂದರೆ, ಬೆಂಕಿಯ ಉಪಯೋಗವನ್ನು ಮಾಡಿದ್ದು, ಹಾಗೆ ತಿರುಗುವ ಚಕ್ರಗಳ ಒಂದು ಬಳಕೆ ನಾಗರಿಕತೆಗಳ ಬೆಳವಣಿಗೆಗೆ ಸಹಕಾರಿಯಾಯಿತು. ನೆಕ್ಸ್ಟ್ 2ನೇ ಪ್ರಶ್ನೆ, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ. ನಾಗರಿಕತೆ ಅಂದ್ರೇನು? ಈ ಒಂದು ನಾಗರಿಕತೆ ಎಂಬಂಥ ಒಂದು ಪದ ಅಥವಾ ಸಿವಿಲೈಸೇಷನ್ ಎಂಬಂತಹ ಆಂಗ್ಲ ಭಾಷೆಯ ಪದವು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ನಗರ ಅಥವಾ ನಗರ ರಾಜ್ಯ ಎಂದರ್ಥ. ನಾಗರಿಕತೆ ಎಂಬ ಪದ ಇಂಗ್ಲಿಷ್ ಭಾಷೆಯ ಸಿವಿಲೈಸೇಷನ್ ಎಂಬಂಥ ಒಂದು ಪದದಿಂದ ಉದ್ಭವಿಸಿದ್ದು. ಸಿವಿಲೈಸೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಸಿವಿಲಿಸ್ ಎಂಬಂಥ ಒಂದು ಪದದಿಂದ ಬಂದಿದೆ. ಸಿವಿಲಿಸ್ ಅಂದರೆ ಏನಂತಂದರೆ ನಗರ ಅಥವಾ ನಗರ ರಾಜ್ಯ ಎಂದರ್ಥ. ನೆಕ್ಸ್ಟ್ 3ನೇ ಪ್ರಶ್ನೆ, ಯಾವುದಾದ್ರೂ ಎರಡು ಪ್ರಾಚೀನ ನಾಗರಿಕತೆಗಳ ಕುರಿತು ಹೆಸರಿಸಿ. ಅಂದರೆ ನಾವು ಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ, ಚೀನಿ ನಾಗರಿಕತೆ ಅಲ್ವಾ, ಅನೇಕ ನಾಗರಿಕತೆಗಳನ್ನು ಗುರುತಿಸಬಹುದು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನಾಗರಿಕತೆಗಳಲ್ಲಿ 1-2 ಅಂದರೆ ಈಜಿಪ್ಟ್ ಮತ್ತು ಮೆಸೊಪಟೋಮಿಯಾ ನಾಗರಿಕತೆ. ನೆಕ್ಸ್ಟ್ 4th ಕ್ವಶನ್ನು, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯುತ್ತಾರೆ? ನೋಡಿ, ಇದನ್ನು 3 ಮಾರ್ಕ್ಸ್ ಕ್ವಶನ್ಗೂ ಕೇಳ್ಬೋದು ಅಲ್ವಾ. ಕೇವಲ 2 ಮಾರ್ಕ್ಸ್ ಕ್ವಶನಿಗೆ ಅಷ್ಟೇ ಅಲ್ಲ, ಎಕ್ಸ್ಪ್ಲನೇಷನ್ ಕೂಡ ಬರಿಬೋದಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಅಂತೇಳಿ ಯಾಕೆ ಕರೀತಾರೆ ಅಲ್ವಾ? ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ನಾಗರಿಕತೆಗಳಾಗಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು ಎಲ್ಲಿ ಅಂತಂದರೆ ನದಿ ದಡಗಳಲ್ಲಿ ಅಲ್ವಾ. ಚೀನಿ ನಾಗರಿಕತೆ ತಗೊಳ್ರಿ ಅಲ್ವಾ, ಮೆಸೊಪಟೋಮಿಯಾ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಇವು ಎಲ್ಲ ನಾಗರಿಕತೆಗಳು ಎಲ್ಲಿ ಬೆಳವಣಿಗೆಯನ್ನು ಹೊಂದಿದೆ?
ನದಿ ಬಯಲಿನಲ್ಲಿ ಅಥವಾ ನದಿ ದಡದಲ್ಲಿಯೇ ಬೆಳೆದಿವೆ. ಆದ್ದರಿಂದ ಏನಂತ ಕರೀತಾರೆ, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು. ಯಾಕೆ ಅಲ್ಲೇ ಬೆಳವಣಿಗೆ ಆಯಿತು ಅಂತಂದರೆ, ನೀರು ಮನುಷ್ಯನಿಗೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದಾಗಿತ್ತು. ಹಾಗೆ ಅಲ್ಲಿ ವಾಸವಾಗಿರೋದ್ರಿಂದ ಏನಾಗುತ್ತೆ, ಅವನಿಗೆ ನೀರಿನ ಅವಶ್ಯಕತೆ ಇದ್ದಿದ್ದರಿಂದ ಅಲ್ಲೇ ವಾಸವಾಗಿ ಅಥವಾ ಅಲ್ಲೇ ಒಂದು ನಾಗರಿಕತೆಗಳು ಬೆಳವಣಿಗೆ ಆಗಲಿಕ್ಕೂ ಕೂಡ ಆ ಒಂದು ಅಂಶ ಕಾರಣ ಆಗಿರ್ಬೋದು. ಹಾಗಾಗಿ ಜಗತ್ತಿನಲ್ಲಿರ್ತಕ್ಕಂಥ ಎಷ್ಟೋ ನಾಗರಿಕತೆಗಳು ಬೆಳವಣಿಗೆ ಆಗಿರೋಂಥದ್ದು ನದಿ ದಡದಲ್ಲಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಎಂದು ಏಕೆ ಕರೆಯುತ್ತಾರೆ? ಏಕೆ ಕರೀತಾರೆ ಅಂತಂದರೆ, ಈ ಒಂದು ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ದಡದ ಮೇಲೆ ಬೆಳೆದು ಬಂದಿದೆ. ಯಾವ ನಾಗರಿಕತೆ? ಈಜಿಪ್ಟಿನ ನಾಗರಿಕತೆ ನೈಲ್ ನದಿಯ ದಡದ ಮೇಲೆ ಬೆಳೆದು ಬಂದಿದೆ. ಅಷ್ಟೇ ಅಲ್ಲ, ಈಜಿಪ್ಟ್ನಲ್ಲಿ ಉತ್ತರಾಭಿಮುಖವಾಗಿ ಹರಿಯುವಂಥ ಒಂದು ನೈಲ್ ನದಿಯು ತನ್ನ ಎರಡೂ ಇಕ್ಕೆಲಗಳಲ್ಲಿ, ಇಕ್ಕೆಲ ಅಂದರೆ ಎರಡು ಕಡೆಗಳಲ್ಲಿ ಹರಿಯುವಂಥ ಎರಡೂ ಕಡೆಗಳಲ್ಲಿ ಇಕ್ಕೆಲೆಗಳಲ್ಲಿ 15ರಿಂದ 20 ಕಿಲೋಮೀಟರ್, ಎಷ್ಟು 15ರಿಂದ 20 ಕಿಲೋಮೀಟರ್ ವರೆಗೆ ಅತ್ಯಂತ ಫಲವತ್ತಾದ ಬಯಲನ್ನು ನಿರ್ಮಾಣ ಮಾಡಿಕೊಂಡಿದೆ. ನೈಲ್ ನದಿಯಿಂದಾಗಿ ಅಲ್ಲಿನ ಜನತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಮತ್ತು ಸಾಕು ಪ್ರಾಣಿಗಳಿಗೆ ಮೇವು, ಹಾಗೆ ನಿರಂತರವಾಗಿ ನೀರಿನ ಸರಬರಾಜು ಕೂಡ ದೊರೀತಾ ಇತ್ತು. ಅಷ್ಟೇ ಅಲ್ಲ, ಮಾನವನಿಗೆ ದೊರೆತಂತಹ ಆಹಾರದ ಭದ್ರತೆ ತನ್ಮೂಲಕ ಸಿಕ್ಕಂಥ ಹೆಚ್ಚಿನ ಒಂದು ವಿರಾಮದ ಸಮಯವನ್ನು ನಾಗರಿಕತೆಯ ಬೆಳವಣಿಗೆಗೆ ಆಗಲಿಕ್ಕೆ ಕಾರಣ ಆಯಿತು ಅಂತ ನಾವು ಗಮನಿಸ್ಬೋದು. ಹಾಗಾಗಿ ಇಲ್ಲಿ ಗಮನಿಸಿ, ಮಾನವನಿಗೆ ದೊರೆತಂಥ ಆಹಾರದ ಭದ್ರತೆ ತನ್ಮೂಲಕ ಸಿಕ್ಕ ಹೆಚ್ಚಿನ ವಿರಾಮದ ಸಮಯದಿಂದಾಗಿ ನಾಗರಿಕತೆ ಬೆಳವಣಿಗೆಯನ್ನು ಆಗಲಿಕ್ಕೆ ಸಹಕಾರಿಯಾಯಿತು. ಈ ಒಂದು ನೈಲ್ ನದಿಯು ಆಫ್ರಿಕಾದ ದಟ್ಟವಾಗಿರ್ತಕ್ಕಂಥ ಭೂಮಧ್ಯ ವೃತ್ತದ ಕಾಡುಗಳಲ್ಲಿ ಹುಟ್ಟತಕ್ಕಂಥ ಒಂದು ನದಿಯಾಗಿದ್ದು, ಇದು ವರ್ಷವಿಡೀ ತುಂಬಿ ಹರಿಯುತ್ತಾ ಇತ್ತು. ಅಂದರೆ ಯಾವಾಗಲೂ ಕೂಡ ಈ ಒಂದು ನದಿ, ನೈಲ್ ನದಿ ತುಂಬಿ ಹರಿತಾ ಇತ್ತು. ಹಾಗಾಗಿ ಏನಾಯಿತು, ಇದರಿಂದಾಗಿ ಈಜಿಪ್ಟ್ ನೈಲ್ ನದಿ ಇಲ್ಲದೆ ಹೋಗಿದ್ದಿದ್ರೆ ಈಜಿಪ್ಟ್ನ ನಾಗರಿಕತೆ ಬೆಳೆಯೋದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹಾಗಾಗಿ ಅದರಿಂದ ಏನಾಗುತ್ತೆ, ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತೇಳಿ ಕರಿತೀವಿ. ಅಂದರೆ ನೈಲ್ ನದಿಯ ವರಪ್ರಸಾದ ಅಂತೇಳಿ ನಾವು ಯಾಕೆ ಕರಿತೀವಪ್ಪ ಅಂತಂದರೆ, ಇಲ್ಲಿ ಆ ನೈಲ್ ನದಿ ಇಲ್ಲದೆ ಹೋಗಿದ್ರೆ ಈಜಿಪ್ಟಿನ ನಾಗರಿಕತೆ ಅಲ್ಲಿ ಬೆಳೆಯೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಒಂದು ಅಷ್ಟೇ ಅಲ್ಲ, ಇಲ್ಲಿ ಈ ನೈಲ್ ನದಿಯಿಂದಾಗಿ ನಿರಂತರವಾಗಿ ನೀರು ಮತ್ತು ಪ್ರಾಣಿಗಳಿಗೆ, ಅವರ ಒಂದು ಸಾಕು ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂಥ ನೀರು, ಮೇವು, ಆಹಾರ ಅವರಿಗೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಎಲ್ಲವೂ ಕೂಡ ಅಲ್ಲಿ ದೊರೆತಾ ಇತ್ತು. ಸೊ ಹಾಗಾಗಿ ಏನಾಯಿತು, ಅವರಿಗೆ ಈಜಿಪ್ಟ್ ಒಂದು ನಾಗರಿಕತೆ ಬೆಳೆಯಲಿಕ್ಕೆ ಅನುಕೂಲ ಆಯಿತು, ನೈಲ್ ನದಿ ಅಂತ ನಾವು ಗಮನಿಸ್ಬೋದು. ಈಜಿಪ್ಟ್ನ ಯಾವುದಾದ್ರೂ ಎರಡು ದೇವಾನು ದೇವತೆಗಳನ್ನು ತಿಳಿಸಿ. ಅಮುನ್ರಾ ಮತ್ತು ಒಸಿರಿಸ್. ಅಮುನ್ರಾ ಮತ್ತು ಒಸಿರಿಸ್ ಈಜಿಪ್ಟ್ನ ನಾಗರಿಕತೆಯ ಎರಡು ದೇವಾನು ದೇವತೆಗಳು ಅಂತ ನಾವು ಕರೀಬೋದು. ಯಾರು? ಅಮುನ್ರಾ ಮತ್ತು ಒಸಿರಿಸ್. ನೆಕ್ಸ್ಟ್ ನೋಡಿ, ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಯಾಕೆ ಕರೀತಾರೆ ಅಂತಂದರೆ, ಇಲ್ಲಿ ಸುಮಾರು 3000ದಿಂದ 5000ವರೆಗೆ ಹಲವಾರು ನಾಗರಿಕತೆಗಳು ಬೆಳೆದು ಬಂದವು. ಹಾಗಾಗಿ ಈ ಒಂದು ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಕರೆಯಲಾಗ್ತದೆ. ಯಾಕೆ? ಇಲ್ಲಿ ಮೆಸೊಪೊಟೇಮಿಯಾದಲ್ಲಿ ಸುಮಾರು ಎಷ್ಟು ನಾಗರಿಕತೆಗಳ ಒಂದು ಬೆಳವಣಿಗೆ ಆಗಿದೆ? ಸುಮಾರು ಕ್ರಿಸ್ತಪೂರ್ವ 3000ದಿಂದ 5000 ಅವಧಿಯಲ್ಲಿ ಹಲವಾರು ನಾಗರಿಕತೆಗಳು ಬೆಳವಣಿಗೆಯನ್ನು ಹೊಂದಿವೆ. ಆ ಹಲವಾರು ನಾಗರಿಕತೆಗಳಲ್ಲಿ ಮುಖ್ಯವಾಗಿ ನಾವು ಸುಮೇರಿಯನ್ನರಾಗಿರ್ಬೋದು ಅಲ್ವಾ, ಸುಮೇರಿಯನ್ನರು, ಅಕ್ಕಾಡಿಯನ್ನರು, ಹಾಗೆ ಅಮೋರಿಯನ್ನರು ಅಲ್ವಾ, ಅಮೋರಿಯನ್ನರು ಅಥವಾ ಅವ್ರನ್ನ ಪ್ರಾಚೀನ ಬೆಬಿಲೋನಿಯನ್ನರು ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟು ಅಸ್ಸೀರಿಯನ್ನರು ಅಲ್ವಾ, ನೆಕ್ಸ್ಟು ಅಸ್ಸೀರಿಯನ್ನರು, ಹಾಗೆ ಚಾಲ್ಡಿಯನ್ನರು. ಹೀಗೆ ಈ ಒಂದು 3000ದಿಂದ 5000 ಕ್ರಿಸ್ತಪೂರ್ವ 3000ದಿಂದ 500ರವರೆಗೆ
ಈ ಒಂದು ಅವಧಿಯಲ್ಲಿ ಹಲವಾರು ನಾಗರಿಕತೆಗಳು ಇಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ. ಸೊ ಹಾಗಾಗಿ ಈ ಮೆಸೊಪೊಟೇಮಿಯಾ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಕರೀತಾರೆ. ಆ ಒಂದು ನಾಗರಿಕತೆಗಳು ಉಗಮಿಸಿ ಅನಂತರ ಏನಾಯಿತು, ಅಲ್ಲೇ ಅಂತ್ಯವನ್ನು ಕಂಡಿರ್ತದೆ. ಹಾಗಾಗಿ ಈ ರೀತಿ ಕರೆಯಲಾಗಿದೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಕಾರಣವಾಗಿರ್ತಕ್ಕಂಥ ಯಾವುದಾದ್ರೂ ಒಂದೆರಡು ಅಂಶಗಳನ್ನು ನಾವು ಹೇಳೋದಾದರೆ, ಒಂದು ಅಶಕ್ತ ಮತ್ತು ಅಸಮರ್ಥ ರಾಜರು, ಎರಡನೇದಾಗಿ ಉತ್ತರಾಧಿಕಾರಕ್ಕಾಗಿ ನಡೆದ ಹೋರಾಟಗಳು. ಒಂದು ಅಶಕ್ತ ಮತ್ತು ಅಸಮರ್ಥ ರಾಜರು, ಎರಡನೇದಾಗಿ ಉತ್ತರಾಧಿಕಾರಕ್ಕಾಗಿ ನಡೆದಂಥ ಹೋರಾಟಗಳು ಪ್ರಮುಖವಾಗಿ ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಕಾರಣಗಳಾಗಿವೆ. ನೆಕ್ಸ್ಟ್, ಚೀನಾ ನಾಗರಿಕತೆ ಬೆಳವಣಿಗೆಯಾದ ನದಿ ಕಣಿವೆಗಳನ್ನು ಹೆಸರಿಸಿ. ಚೀನಾ ನಾಗರಿಕತೆ ಯಾವ ಒಂದು ನದಿ ಕಣಿವೆಯಲ್ಲಿ ಬೆಳವಣಿಗೆ ಆಯಿತು? ಹ್ಯಾಂಗ್ವೋ ಮತ್ತು ಯಾಂಗ್ಸೆ ನದಿಗಳ ಕಣಿವೆಗಳಲ್ಲಿ ಚೀನಾ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿದೆ. ನೆಕ್ಸ್ಟ್, ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದವರು ಯಾರು ಮತ್ತು ಏಕೆ ನಿರ್ಮಿಸಿದರು? ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದವರು ಶಿ ಹುವಾಂಗ್ಟಿ. ಯಾಕಾಗಿ ನಿರ್ಮಾಣ ಮಾಡಿದರು ಅಂತಂದರೆ, ಮಂಗೋಲರ ದಾಳಿಗಳನ್ನು ತಡೆಯುವ ದೃಷ್ಟಿಯಿಂದ ಶಿ ಹುವಾಂಗ್ಟಿ ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದನು. ನೆಕ್ಸ್ಟ್ 11th ಕ್ವಶನು, ಚೀನಿಯರ ಯಾವುದಾದ್ರೂ ಎರಡು ಪ್ರಮುಖ ವೈಜ್ಞಾನಿಕ ಶೋಧನೆಗಳನ್ನು ತಿಳಿಸಿ. ಚೀನಿಯರ ಎರಡು ಯಾವುದಾದ್ರೂ ವೈಜ್ಞಾನಿಕ ಶೋಧನೆಗಳು ಯಾವ್ಯಾವುದಿದೆ ಅಂತಂದರೆ, ಮುಖ್ಯವಾಗಿ ನೋಡಿ, ಮೊದಲನೇದಾಗಿ ಸೂಜಿ ಚಿಕಿತ್ಸೆ, ಎರಡನೇದಾಗಿ ನಾವಿಕರ ದಿಕ್ಸೂಚಿ. ಇವುಗಳು ಚೀನಿಯರ ಪ್ರಮುಖ ವೈಜ್ಞಾನಿಕ ಶೋಧನೆಗಳಾಗಿದೆ. ನೆಕ್ಸ್ಟ್, ಪ್ರಾಚೀನ ಚೀನಾದ ಯಾವುದಾದ್ರೂ ಇಬ್ಬರು ತತ್ವಜ್ಞಾನಿಗಳನ್ನು ತಿಳಿಸಿ. ಪ್ರಾಚೀನ ಚೀನಾದ ಇಬ್ಬರು ತತ್ವಜ್ಞಾನಿಗಳು ಯಾರಪ್ಪ ಅಂತಂದರೆ ಲಾವೋ ತ್ಸೆ ಮತ್ತು ಕನ್ಫ್ಯೂಷಿಯಸ್. ಇವರು ಪ್ರಾಚೀನ ಚೀನಾದ ಪ್ರಮುಖ ತತ್ವಜ್ಞಾನಿಗಳು. ಇವಿಷ್ಟು 2 ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟು ನೋಡಿ, ಲಾಂಗ್ ಆನ್ಸರ್ಸು. ನೆಕ್ಸ್ಟ್ ಬರ್ತಕ್ಕಂಥವೆಲ್ಲ ಲಾಂಗ್ ಆನ್ಸರ್ಸು. ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಮತ್ತು ನಾಗರಿಕತೆ ಹಾಗೂ ಸಂಸ್ಕೃತಿಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು? ನೋಡಿ, ಈ ರೀತಿ ಕ್ವಶನ್ಸ್ಗಳನ್ನು ಅಥವಾ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳೋದ್ರಿಂದ ಈ ಒಂದು KSET ಅಥವಾ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಗಳಲ್ಲಿ CETಗಳಲ್ಲಿ ಕೇಳ್ತಕ್ಕಂಥ ಅಸರ್ಷನ್ ರೀಸನ್ ಆಗಿರ್ಬೋದು ಅಲ್ವಾ, ಹೇಳಿಕೆ ಮತ್ತು ಕಾರಣಗಳಿಗೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ, ಹಾಗೆ ಇನ್ನಿತರೆ ಬೇರೆ ಬೇರೆ ಕ್ವಶನ್ಗಳಿಗೆ ಅಟೆಂಡ್ ಮಾಡಲಿಕ್ಕೆ ನಮಗೆ ಒಂದಷ್ಟು ಡೆಪ್ತ್ ನಾಲೆಡ್ಜ್ ಸಿಗುತ್ತೆ. ಸೊ ಹಾಗಾಗಿ ಇವುಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಾದರೆ ನಾಗರಿಕತೆ ಅಂದರೆ ಏನು ಅಂತಂದರೆ, ನಾವೀಗಾಗಲೇ ಹೇಳಿದ್ದೀವಿ, ಈ ಒಂದು ನಾಗರಿಕತೆ ಎಂಬಂಥ ಪದ ಇಂಗ್ಲೀಷ್ ಭಾಷೆಯನ್ನು ಸಿವಿಲೈಸೇಷನ್ ಎಂಬಂಥ ಒಂದು ಪದದಿಂದ ಬಂದಿದ್ದು. ಸಿವಿಲೈಸೇಷನ್ ಅಂದರೆ ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಸಿವಿಲೈಸೇಷನ್ ಎಂಬಂಥ ಒಂದು ಪದ ಲ್ಯಾಟಿನ್ ಭಾಷೆಯ ನಗರ ಅಥವಾ ನಗರ ರಾಜ್ಯ ಅಂತ ಅರ್ಥ ಕೊಡುತ್ತೆ. ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂಬ ಅರ್ಥವನ್ನು ಕೊಡ್ತದೆ. ಒಟ್ಟಾರೆ ನಾಗರಿಕತೆ ಅಂದ್ರೇನು? ಸಂಸ್ಕರಿಸಿದ ಹಾಗೂ ಪಕ್ವವಾಗಿರ್ತಕ್ಕಂಥ, ಹೆಚ್ಚು ಪಕ್ವವಾಗಿರ್ತಕ್ಕಂಥ ಜೀವನ ಎಂಬ ಅರ್ಥವನ್ನು ಇದು ಕೊಡ್ತದೆ. ನೆಕ್ಸ್ಟ್ ನೋಡಿ, ಹಾಗಾದರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಲ್ವಾ? ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗೆ ಏನು ವ್ಯತ್ಯಾಸ ಅಂದರೆ, ನಾಗರಿಕತೆ ಕಣ್ಣಿಗೆ ಕಾಣುತ್ತೆ ಅಲ್ವಾ, ಅದು ಬಾಹ್ಯ ಉಳ್ಳದಾಗಿರುತ್ತೆ. ಅವರಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಅಂತರ್ಗತವಾಗಿರ್ತಕ್ಕಂಥದ್ದು. ನಾಗರಿಕತೆಯಲ್ಲಿ ಹಳ್ಳಿಗಳು, ಪಟ್ಟಣಗಳು, ನಗರಗಳು, ಕಟ್ಟಡಗಳು, ರಸ್ತೆ, ಸೇತುವೆ, ಸಾರಿಗೆ, ಸಂಪರ್ಕ, ತಂತ್ರಜ್ಞಾನ ಎಲ್ಲವೂ ಕಂಡುಬರ್ತದೆ. ಸಂಸ್ಕೃತಿಯಲ್ಲಿ ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಹಾರ ಮತ್ತು ಉಡುಪು, ಆಚಾರ, ವಿಚಾರ, ನಂಬಿಕೆ, ಪದ್ಧತಿಗಳು, ಪರಂಪರೆಗಳು ಕಂಡುಬರ್ತದೆ. ನೆಕ್ಸ್ಟ್, ಈ ಒಂದು ನಾಗರಿಕತೆ ಅಳತೆಗೆ ಒಳಪಟ್ಟಿದ್ದಾಗಿರುತ್ತೆ. ಸಂಸ್ಕೃತಿ ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ನಾಗರಿಕತೆ ಯಾವಾಗಲೂ ಕೂಡ ಬೆಳವಣಿಗೆ ಆಗ್ತಾನೇ ಇರುತ್ತೆ. ಈ ಸಂಸ್ಕೃತಿ
ಬೆಳೀತಾ ಇರುತ್ತೆ ಎಂದು ಖಚಿತವಾಗಿ ಹೇಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ನೋಡಿ, ನಾಗರಿಕತೆ ಮೊದಲು ಬರುವುದಿಲ್ಲ. ನಾಗರಿಕತೆ ಮೊದಲು ಬರೋದಿಲ್ಲ. ಯಾವ್ದು ಬರುತ್ತೆ ಮೊದಲು? ಹಾಗಾದರೆ ಸಂಸ್ಕೃತಿ ಮೊದಲು ಬರುತ್ತದೆ. ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು. ನಾಗರಿಕತೆ ಇಲ್ಲದೆ ಸಂಸ್ಕೃತಿಯೂ ಕೂಡ ಇರಬಹುದು. ಸಂಸ್ಕೃತಿ ನಾಗರಿಕತೆ ಇಲ್ಲದೇ ಇರ್ಬೋದು, ಆದರೆ ಸಂಸ್ಕೃತಿ ಇಲ್ಲದೆ ಇರ್ತಕ್ಕಂಥ ನಾಗರಿಕತೆ ಇರಲಿಕ್ಕೆ ಅಸಾಧ್ಯ. ಇದಿಷ್ಟು ಅಂಶಗಳು ಮುಖ್ಯವಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನೋಡಿ, ಇದು GPSTR HSTR ಏನು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ 50 ಮಾರ್ಕ್ಸಿಗೆ MCQs ಕೂಡ ಇರುತ್ತೆ. ಅದಕ್ಕೂ ಕೂಡ ಈ ರೀತಿ ಪ್ರಶ್ನೋತ್ತರಗಳ ಒಂದು ಸರಣಿ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇವುಗಳನ್ನು ಗಮನಿಸ್ತಾ ಹೋಗಿ. ಹಾಗಾದರೆ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಅಂಶಗಳು ಏನು ಅಲ್ವಾ? ನೋಡಿ, ಈ ಒಂದು ನಾಗರಿಕತೆಗಳ ಬೆಳವಣಿಗೆ ಆಗಲಿಕ್ಕೆ ಏನೆಲ್ಲ ಅಂಶಗಳ ಕಾರಣ ಆಯಿತು ಅಂದರೆ, ಮೊದಲನೇದಾಗಿ ಪ್ರವಾಹದ ಸಮಯದಲ್ಲಿ ನದಿಗಳು ತಮ್ಮ ಇಕ್ಕೆಲೆಗಳಲ್ಲಿ ಸಂಚರಿಸಿದ ಫಲವತ್ತಾದ ಮಣ್ಣು. ಎರಡನೇದಾಗಿ ಕೃಷಿ ಹಾಗೂ ಗೃಹ ಬಳಕೆಗೆ ತಡೆರಹಿತ ಹಾಗೂ ನಿರಂತರ ನೀರಿನ ಸರಬರಾಜು ಅಲ್ವಾ? ನೆಕ್ಸ್ಟ್ ಥರ್ಡ್ ಒನ್, ಸಾಮಾನ್ಯವಾಗಿ ನದಿ ತೀರಗಳಲ್ಲಿ ಕಂಡುಬರುವಂತಹ ವಾಸಯೋಗ್ಯವಾಗಿರ್ತಕ್ಕಂಥ ವಾಯುಗುಣ. ಮೂರನೇದಾಗಿ ಮಾನವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾದ ಆಹಾರ ಧಾನ್ಯಗಳು, ಹಣ್ಣು ತರಕಾರಿಗಳು ಹಾಗೂ ಅವನು ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ವಿಪುಲವಾದಂಥ ಒಂದು ಮೇವಿನ ಲಭ್ಯತೆ ನಾಗರಿಕತೆಗಳ ಇಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಯಿತು. ನೆಕ್ಸ್ಟ್ ಫಿಫ್ತ್ ಒನ್ ಪಾಯಿಂಟ್, ನದಿಗಳು ಆಂತರಿಕ ಜಲಮಾರ್ಗಗಳನ್ನು ಒದಗಿಸಿ ವ್ಯಾಪಾರ ಮತ್ತು ಸಂಪರ್ಕಕ್ಕೂ ಕೂಡ ಅನುವು ಮಾಡಿಕೊಟ್ಟವು. ಹಾಗಾಗಿ ಕೂಡ ಏನಾಗುತ್ತೆ, ನಾಗರಿಕತೆಗಳ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ನೆಕ್ಸ್ಟ್ ನೋಡಿ, ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಗತಿಯನ್ನ ವಿವರಿಸಿ. ಈಜಿಪ್ಟ್ ನಾಗರಿಕತೆ ಪ್ರಪಂಚದ ಅತಿ ಪ್ರಾಚೀನ ನಾಗರಿಕತೆಯಾಗಿದ್ದು, ಈಜಿಪ್ಟಿನ ಆರಂಭಿಕ ಜನರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಅನಂತರ ಹಳ್ಳಿಗಳೇನಾಯ್ತು, ನಗರಗಳಾಗಿ ಬೆಳವಣಿಗೆ ಆಯಿತು. ನಗರಗಳೇ ಏನಾಯ್ತು, ಮುಂದೆ ನಗರ ರಾಜ್ಯಗಳಾಗೋದಕ್ಕೆ ಆರಂಭ ಆಯಿತು ಅಂತ ನಾವು ಗಮನಿಸ್ಬೋದು. ಈ ಒಂದು ನಾಗರಿಕತೆಯ 3000 ವರ್ಷಗಳ ಅವಧಿಯಲ್ಲಿ ಸುಮಾರು 30 ರಾಜಮನೆತನಗಳು ಆಳ್ವಿಕೆಯನ್ನ ಮಾಡಿದ್ವು. ಹೀಗೆ ಈಜಿಪ್ಟ್ನ ರಾಜರನ್ನ ನಾವು ಏನಂತ ಕರಿತಾ ಇದ್ರು ಅಂತಂದ್ರೆ ಫೆರೋಗಳು ಅಂತೇಳಿ ಕರಿತಾ ಇದ್ರು. ಅವರನ್ನ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಗಳು ಅಂತೇಳಿ ಭಾವಿಸಲಾಗ್ತಾ ಇತ್ತು. ಹಾಗೆ ಫೆರೋ ಮೀನಸ್ಸನು ಉತ್ತರ ಮತ್ತು ದಕ್ಷಿಣದ ಈಜಿಪ್ಟ್ಗಳನ್ನ ಕ್ರಿಸ್ತಪೂರ್ವ 3000ರಲ್ಲಿ ಒಂದುಗೂಡಿಸಿ ಮೆಂಫಿಸ್ ಎಂಬಂತಹ ಮೆಂಫಿಸ್ ಅನ್ನ ತನ್ನ ಒಂದು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಏನ್ ಮಾಡ್ತಾನೆ? ಫೆರೋ ಮೀನಸ್ ಎಂಬಂತವನು ಉತ್ತರ ಮತ್ತೆ ದಕ್ಷಿಣದ ಈಜಿಪ್ಟ್ಗಳನ್ನ ಒಂದುಗೂಡಿಸಿ ಆ ಮುಖಾಂತರ ಎಷ್ಟರಲ್ಲಿ ಕ್ರಿಸ್ತಪೂರ್ವ 3000ರಲ್ಲಿ ಒಂದುಗೂಡಿಸಿ ಮೆಂಫಿಸ್ ಅನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಈತ ಮಾಡ್ತಾನೆ. ಯಾರು? ಫೆರೋಮಿನಸ್. ಹಾಗೆ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನ 3 ಘಟ್ಟಗಳಾಗಿ ಮುಖ್ಯವಾಗಿ ಅಥವಾ 3 ಭಾಗಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಮೂರನೇದು ಹೊಸ ರಾಜಮನೆತನಗಳ ಕಾಲ. ಮೊದಲನೇದಾಗಿ ಹಳೆಯ ರಾಜಮನೆತನಗಳ ಕಾಲವನ್ನು ನೋಡೋದಾದ್ರೆ ಇದನ್ನ ಪಿರಮಿಡ್ಗಳ ಕಾಲ ಅಂತೇಳಿ ಕರೀತಾರೆ. ಈ ಕಾಲದ ಫೆರೋಗಳು ಅತ್ಯಂತ ಬಲಿಷ್ಠರಾಗಿರ್ತಾರೆ. ಎರಡನೇದಾಗಿ ಮಧ್ಯ ರಾಜಮನೆತನಗಳ ಕಾಲ, ಇದನ್ನ ಭೂಮಾಲೀಕರ ಕಾಲ ಅಂತೇಳಿ ಕರೀತಾರೆ. ಈ ಒಂದು ಅವಧಿಯಲ್ಲಿ ಜಮೀನ್ದಾರರು, ಸರದಾರರು ಫೆರೋಗಳಿಗಿಂತನೂ ಕೂಡ ಹೆಚ್ಚು ಶಕ್ತಿಶಾಲಿಯಾಗಿ ಬಲಿಷ್ಠವಾಗಿರ್ತಾರೆ. ಇದರಿಂದಾಗಿ ಅನೇಕ ಆಂತರಿಕ ಯುದ್ಧಗಳಾಗಿ ಅರಾಜಕತೆ ಕೂಡ ಉಂಟಾಗುತ್ತೆ. ಹಾಗೆ ಒಂದನೇ ಅಮೆನ್ ಒತೆಪ್ ಎಂಬಂತ ಒಂದು ಫೆರೋಗಳ ಪ್ರಭುತ್ವವನ್ನ ಮರುಸ್ಥಾಪಿಸಿದಂಥವನು. ಯಾಕೆ ಇಲ್ಲಿ ಎರಡನೇ ಅಂದ್ರೆ ಮಧ್ಯ ರಾಜಮನೆತನಗಳ ಒಂದು ಕಾಲಘಟ್ಟದಲ್ಲಿ ಏನಾಯ್ತು,
ಭೂ ಮಾಲೀಕರ ಆಳ್ವಿಕೆಯನ್ನು ಹೆಚ್ಚಿನದಾಗಿ ನಾವು ಗಮನಿಸ್ತೀವಿ. ಅಂದರೆ ಅವರು ಹೆಚ್ಚು ಬಲಿಷ್ಠವರಾಗ್ತಾರೆ. ಯಾರೋ ಜಮೀನ್ದಾರರು ಮತ್ತು ಸರದಾರರು ಏನು ಮಾಡ್ತಾರೆ, ಇಲ್ಲಿ ಫೆರೋಗಳಿಗಿಂತ ಹೆಚ್ಚಿನ ಒಂದು ಶಕ್ತಿಶಾಲಿ ಆಗಿದ್ರಿಂದ ಅವರ ನಡುವೆ ಮತ್ತೆ ರಾಜರ ನಡುವೆ ಏನಾಗುತ್ತೆ, ಯುದ್ಧಗಳು ಸಂಘರ್ಷಗಳು ಏರ್ಪಟ್ಟು ರಾಜ್ಯದಲ್ಲಿ ಅರಾಜಕತೆ ಉಂಟಾಗುತ್ತೆ. ಇದನ್ನ ಮತ್ತೆ ಸರಿಪಡಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂತಂದ್ರೆ 1ನೇ ಅಮೆನ್ಹೊತೆಪನಿಗೆ ಸಲ್ತದೆ. ಈ ಫೆರೋ ಏನ್ ಮಾಡ್ತಾನೆ, ಫೆರೋಗಳ ಪ್ರಭುತ್ವವನ್ನ ಮರುಸ್ಥಾಪಿಸಿದಂಥವನು ಅಂತೇಳಿ ನಾವು ಗಮನಿಸ್ತೀವಿ. ನೆಕ್ಸ್ಟ್ ಹೊಸ ರಾಜಮನೆತನಗಳ ಒಂದು ಕಾಲಘಟ್ಟದಲ್ಲಿ ಏನೆಲ್ಲ ಬದಲಾಗುತ್ತೆ ಅಲ್ವಾ. ಇಲ್ಲಿ ಬಲಿಷ್ಠವಾದಂಥ ಸೈನ್ಯವನ್ನ ಸಂಘಟನೆಯನ್ನ ಮಾಡಲಾಗುತ್ತೆ. ಬಲಿಷ್ಠ ಸೈನ್ಯದ ಸಂಘಟನೆ ಆಗುತ್ತೆ. ಮತ್ತೆ ಬಲವಾದಂಥ ಒಂದು ಸಾಮ್ರಾಜ್ಯವನ್ನ ಕೂಡ ಕಟ್ಟುತ್ತಾರೆ. ಇದರಲ್ಲಿ 1ನೇ ತಟಮೋಸನು, ಯಾರು 1ನೇ ತಟಮೋಸ್ ಹೊಸ ಪ್ರದೇಶಗಳನ್ನ ಗೆದ್ದು ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಅವನ ಮಗಳಾದ ಅತ್ಸೆಪ್ಸುಟ್ ಎಂಬಂತವಳು ಆತನ ನಂತರ ಉತ್ತರಾಧಿಕಾರಿಯಾಗಿ ನೇಮಕ ಆಗ್ತಾಳೆ. ಹಾಗಾಗಿ ನಾವು ಸಾಮ್ರಾಜ್ಞಿಯನ್ನ ನಾವು ಮುಂದೆ ಗಮನಿಸ್ತೀವಿ. ಅಂತಂದ್ರೆ ಈ ಒಂದು ಯಾರ ನಂತರದಲ್ಲಿ 1ನೇ ತಟ್ಮೋಸನ ನಂತರ ಅವನ ಮಗಳು ಸಾಮ್ರಾಜ್ಞಿಯಾಗಿ ಆಳ್ವಿಕೆಯನ್ನ ಮಾಡಿದ್ದನ್ನ ಗಮನಿಸ್ತೀವಿ. ಅತ್ಸೆಪ್ಸುಟ್ ಎಂಬಂತವಳು ಉತ್ತರಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಾಳೆ. ಈ ಒಂದು 1ನೇ ಅಮೆನ್ಹೊತೆಪ್, 1ನೇ ತಟ್ಮೋಸಿಸ್ ಈಜಿಪ್ಟ್ ನಾಗರಿಕತೆಯ ಫೆರೋಗಳಲ್ಲಿ ಪ್ರಸಿದ್ಧ ಫೆರೋಗಳು ಅಂತೇಳಿ ನಾವು ಕರಿತೀವಿ. ಯಾರನ್ನ, 1ನೇ ಅಮೆನ್ಹೊತೆಪ್ ಹಾಗೆ 1ನೇ ತಟ್ಮೋಸಿಸ್. ಈ ಫೆರೋಗಳು ಈಜಿಪ್ಟಿನ ನಾಗರಿಕತೆಯ ಪ್ರಸಿದ್ಧ ಫೆರೋಗಳಾಗಿದ್ದರು. ಹಾಗೆ ಅಸೆಪ್ಸುಟ್ ಎಂಬಂತವಳು 21 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾಳೆ. ಇವಳನ್ನ ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತೇಳಿ ನಾವು ಗುರುತಿಸ್ತೀವಿ. ನಾವು ಯಾವ ರೀತಿ ಮಧ್ಯಕಾಲೀನ ಒಂದು ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರೆ ಯಾರನ್ನ ಮಹಿಳೆಯರಲ್ಲಿ ಆಳ್ವಿಕೆಯನ್ನ ಮಾಡಿದ್ದಾರೆ ಅಂತೇಳಿ ಗಮನಿಸ್ತೀವಿ ಅಲ್ವಾ. ಅದೇ ರೀತಿಯಾಗಿ ನಾವು ಮುಖ್ಯವಾಗಿ ಇಲ್ಲಿ ಈ ಒಂದು ಸಾಮ್ರಾಜ್ಞಿ ಅತ್ಸೆಪ್ಸುಟ್ಟಳನ್ನ ನಾವು ಪ್ರಸಿದ್ಧ ಸಾಮ್ರಾಜ್ಞಿ ಗಮನಿಸ್ತೀವಿ. ನೋಡಿ, ಈ ಒಂದು ಅತ್ಸೆಪ್ಸುಟ್ಟಳು 21 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾಳೆ. ಎಷ್ಟು ವರ್ಷಗಳ ಕಾಲ? ಸುಮಾರು 21 ವರ್ಷಗಳ ಕಾಲ ಇವಳು ಆಳ್ವಿಕೆಯನ್ನ ಮಾಡಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಅಂಶ ಏನಪ್ಪ ಅಂತಂದ್ರೆ ಪ್ರಸಿದ್ಧ ಮಹಿಳೆಯರಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ಸಾಮ್ರಾಜ್ಞಿಯರಲ್ಲಿ ಇವಳು ಕೂಡ ಒಬ್ಳು ಅಂತೇಳಿ ನಾವು ಗಮನಿಸ್ತೀವಿ. ಹಾಗಾಗಿ ಇವಳ ಒಂದು ಇತಿಹಾಸ ಮುಖ್ಯವಾಗಿ ಹೆಚ್ಚಿನ ಒಂದು ಇತಿಹಾಸವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರಸಿದ್ಧಿಯನ್ನ ಕೂಡ ಇದು ಪಡ್ಕೊಂಡಿದೆ ಅಂತೇಳಿ ನಾವು ಗಮನಿಸಬಹುದಾಗಿದೆ. ಹಾಗೆ ಇಲ್ಲಿ ನಾವು ಈ ಒಂದು ನಾಗರಿಕತೆಯನ್ನ ಗುರುತಿಸೋದಾದ್ರೆ, ಅಂದ್ರೆ ಈ ಒಂದು ಈಜಿಪ್ಟಿನ ನಾಗರಿಕತೆಯ ಒಂದು ರಾಜಕೀಯ ಸ್ಥಿತಿಗತಿ ಅಲ್ವಾ. ಈಜಿಪ್ಟಿನ ನಾಗರಿಕತೆಯ ರಾಜಕೀಯ ಸ್ಥಿತಿಗತಿ ಯಾವ ರೀತಿ ಇತ್ತು ಅಂತೇಳಿ ನೋಡೋದ್ರಲ್ಲಿ ಈ ಒಂದು ಅಂಶಗಳೆಲ್ಲ ನಮಗೆ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಈ ರಾಜಕೀಯ ಸ್ಥಿತಿಗತಿಗಳಲ್ಲಿ 3 ಕಾಲಘಟ್ಟಗಳನ್ನ ಗಮನಿಸಿದ್ವಿ. ಆ ಒಂದು 3 ಕಾಲಘಟ್ಟಗಳಲ್ಲಿ ಮುಖ್ಯವಾಗಿ ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹಾಗೆ ಹೊಸ ರಾಜಮನೆತನಗಳ ಕಾಲ ಅಲ್ವಾ. ಇಲ್ಲಿ ಪ್ರಸಿದ್ಧ ಸಾಮ್ರಾಜ್ಞಿ ಅತ್ಸೆಪ್ಸುಟ್ಟಳು 21 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದು. ಮತ್ತೆ ಇವಳನ್ನ ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಅಂತೇಳಿ ಕರಿತೀವಿ. ಈ ಅಂಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ 1ನೇ ಅಮೆನ್ಹೊತೆಪ್ ಮತ್ತೆ 1ನೇ ತಟಮೋಸ್ ಇವರು ಈಜಿಪ್ಟ್ನ ಪ್ರಸಿದ್ಧ ಫೆರೋಗಳು. ಇವುಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಸಾಮ್ರಾಜ್ಞಿ ಅತ್ಸೆಪ್ಸುಟ್ಟಳ ಬಗ್ಗೆ ನಾವು ಗಮನಿಸೋದಾದ್ರೆ, ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಯಾವ ರೀತಿ ರಜಿಯಾ ಸುಲ್ತಾನ್ ತನ್ನ ಒಂದು ಪ್ರಸಿದ್ಧ ಆಳ್ವಿಕೆಯಿಂದ ಹೆಸರುವಾಸಿಯಾಗಿದ್ದಾಳೆ, ಅದೇ ರೀತಿಯಾಗಿ
ಹತ್ಸೆಪ್ಸುಟ್ಟಳು ಕೂಡ ಪ್ರಾಚೀನ ಭಾರತದ ಒಂದು ನಾಗರಿಕತೆಯ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾಳೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಈಜಿಪ್ಟ್ ನಾಗರಿಕತೆಯಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯದ ಪಾತ್ರವನ್ನು ತಿಳಿಸಿ. ಈಜಿಪ್ಟ್ ನಾಗರಿಕತೆಯಲ್ಲಿ ಶಿಕ್ಷಣ ಯಾವ ರೀತಿ ಇತ್ತು ಅಲ್ವಾ, ಆ ಸಾಹಿತ್ಯ ಅಭಿವೃದ್ಧಿಗೆ ಅವ್ರು ನೀಡಿದಂಥ ಕೊಡುಗೆಗಳೇನು ಅಂತೇಳಿ ನಾವು ಗಮನಿಸೋಣ. ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದ್ರು. ಇವರ ಬರವಣಿಗೆಯನ್ನು ಏನಂತ ಕರೆಯಲಾಗ್ತಿತ್ತು, ಇದು ಇಂಪಾರ್ಟೆಂಟ್, ಇದು ಇವರ ಬರವಣಿಗೆಯನ್ನು ಏನಂತ ಕರೆಯಲಾಗ್ತಿತ್ತು, ಹಿರೋಗ್ಲಿಫಿಕ್ಸ್ ಅಂತೇಳಿ ಕರೆಯಲಾಗ್ತಿತ್ತು. ಈಜಿಪ್ಟಿಯನ್ನರು ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರದ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ತ್ರಿಕೋನ, ಆಯತ, ಚೌಕ, ವೃತ್ತ ಮತ್ತು ಷಟ್ಕೋನಗಳ ವಿಸ್ತೀರ್ಣವನ್ನು ಕೂಡ ಖಚಿತವಾಗಿ ಅಳೆಯಬಲ್ಲವರಾಗಿದ್ರು. ಹಾಗೆ ಸಂಕಲನ, ವ್ಯವಕಲನ, ಭಾಗಾಕಾರಗಳ ಬಗ್ಗೆ ಕೂಡ ಅವರಿಗೆ ಒಂದು ಸ್ಪಷ್ಟತೆ ಇತ್ತು, ಸ್ಪಷ್ಟವಾದ ಕಲ್ಪನೆಯನ್ನು ಅವರು ಹೊಂದಿದ್ರು. ಅದೇ ರೀತಿಯಾಗಿ ದಶಮಾಂಶ ಪದ್ಧತಿಯನ್ನು ಕೂಡ ಅವರು ಅಭಿವೃದ್ಧಿಯನ್ನು ಪಡಿಸಿದ್ರು. ಇವರಿಗೆ ಗ್ರಹ ಮತ್ತು ನಕ್ಷತ್ರಗಳ ಅಂತರದ ಬಗ್ಗೆ ಸ್ಪಷ್ಟವಾಗಿ ತಿಳಿದಿತ್ತು. ಇವರು ಸೌರ ಪಂಚಾಂಗವನ್ನು ಅನುಸರಿಸ್ತಿದ್ರು. ಒಂದು ವರ್ಷಕ್ಕೆ 365 ದಿನಗಳಿದ್ದು ಅದರಲ್ಲಿ 12 ತಿಂಗಳುಗಳು ಒಂದು ತಿಂಗಳಿಗೆ 30 ದಿನಗಳೆಂದು ಅವರು ತಿಳ್ಕೊಂಡಿದ್ರು. ಈಜಿಪ್ಟಿಯನ್ನರು ನೆರಳಿನ ಗಡಿಯಾರವನ್ನು ಕೂಡ ಕಂಡುಹಿಡಿದ್ರು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟು ಇವರ ಒಂದು ಶಿಕ್ಷಣ ಯಾರ ನಿಯಂತ್ರಣದಲ್ಲಿತ್ತು, ಇವರ ಶಿಕ್ಷಣ ಸರ್ಕಾರದ ನಿಯಂತ್ರಣದಲ್ಲಿತ್ತು. ಪುರೋಹಿತರು ಜನರಿಗೆ ಶಿಕ್ಷಣವನ್ನು ನೀಡ್ತಾ ಇದ್ರು. ದೇವಾಲಯಗಳಲ್ಲಿ ಶೈಕ್ಷಣಿಕ ಕೇಂದ್ರಗಳಾಗಿ ಮಾರ್ಪಾಡನ್ನು ಹೊಂದಿತ್ತು. ಇದಿಷ್ಟು ಈಜಿಪ್ಟಿಯನ್ನರ ಕಲೆ ಮತ್ತು ಶಿಕ್ಷಣ ಮತ್ತು ಸಾಹಿತ್ಯ ಆಯಿತು. ಶಿಕ್ಷಣ ಮತ್ತು ಸಾಹಿತ್ಯ. ನೆಕ್ಸ್ಟ್ ನೋಡಿ, ಈಜಿಪ್ಟಿಯನ್ನರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿಸಿ. ಈಜಿಪ್ಟಿಯನ್ನರು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದ್ರು. ಹಾಗಾಗಿ ಇವರು ದೇವತೆಗಳಿಗಾಗಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಮತ್ತೆ ಫೆರೋಗಳನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದ್ರು. ಈ ಕಾಲದಲ್ಲಿ ಮರಳುಗಲ್ಲು, ಗ್ರಾನೈಟ್, ಮರಗಳಿಂದ ವಿಗ್ರಹಗಳನ್ನು ನಿರ್ಮಾಣ ಮಾಡಲಾಯಿತು. ಹಾಗೆ ದೇವಾಲಯಗಳ ಮತ್ತು ಪಿರಮಿಡ್ಗಳ ಗೋಡೆಗಳಲ್ಲಿ ಸುಂದರ ಮೂರ್ತಿಗಳನ್ನು ಕೂಡ ಕೆತ್ತನೆಯನ್ನು ಮಾಡಿದ್ರು. ಮತ್ತೆ ಇವುಗಳೆಲ್ಲ ಚಿತ್ರಕಲೆಗಳಿಂದ ಶೃಂಗರಿಸಲ್ಪಟ್ಟಿತ್ತು ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ದೇವಾಲಯಗಳ ಮತ್ತು ಪಿರಮಿಡ್ಗಳ ಗೋಡೆಗಳಲ್ಲಿ ಸುಂದರವಾಗಿರ್ತಕ್ಕಂಥ ಮೂರ್ತಿಗಳನ್ನು ಕೂಡ ಕೆತ್ತನೆಯನ್ನು ಮಾಡಿದ್ರು. ಹಾಗೆ ಚಿತ್ರಕಲೆಗಳಿಂದನೂ ಕೂಡ ಶೃಂಗರಿಸಿದ್ರು. ಗೀಜಾ ಪಿರಮಿಡ್ ಇದು ಸಾಮ್ರಾಟ ಕುಫುವಿನ ಗೋರಿಯಾಗಿದೆ. ಇದು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದ್ದು ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ ಆದಂಥ ಒಂದು ಕಟ್ಟಡವಾಗಿದೆ. ಇದನ್ನು ಆತನ ಮಗ ಹಾಗೂ ಮೊಮ್ಮಗ ಕಟ್ಟಿಸಿದ್ರು ಅಂತ ತಿಳಿದು ಬರುತ್ತೆ. ಒಟ್ಟು 13 ಎಕರೆ ಪ್ರದೇಶವನ್ನು ಈ ಒಂದು ಗೀಜಾ ಪಿರಮಿಡ್ ಹೊಂದಿದೆ ಅಂತೇಳಿ ನಾವು ಗಮನಿಸ್ಬೋದು. 13 ಎಕರೆ ವಿಸ್ತೀರ್ಣವನ್ನು, ಇದರ ಒಂದು ವ್ಯಾಪ್ತಿಯನ್ನು ಹೊಂದಿದೆ ಅಂತೇಳಿ ನಾವು ಗಮನಿಸ್ಬೋದು. ಏನು, ಗೀಜಾ ಪಿರಮಿಡ್. ನೆಕ್ಸ್ಟ್ ಸ್ಪಿಂಕ್ಸ್. ಇದು ಮನುಷ್ಯನ ಶಿರ ಹಾಗೆ ಸಿಂಹದ ಶರೀರವನ್ನು ಹೊಂದಿರ್ತಕ್ಕಂಥದ್ದನ್ನ ಸ್ಪಿಂಕ್ಸ್ ಅಂತೇಳಿ ಕರೆದಿರ್ತಕ್ಕಂಥದ್ದು. ಯಾರು, ಈಜಿಪ್ಟಿಯನ್ನರು. ಇದನ್ನ ಕಾಂಫ್ರೆ ಎಂಬಂತಹ ಸಾಮ್ರಾಟಗಾರನು ಏಕಶಿಲೆಯಲ್ಲಿ ಕೆತ್ತಿಸಿದನು. ಇದು 240 ಅಡಿ ಉದ್ದ, 66 ಅಡಿ ಎತ್ತರವಾಗಿ ಇದೆ. ಇದಿಷ್ಟು ಈಜಿಪ್ಟಿಯನ್ನರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆ ಆಯಿತು. ನೋಡಿ, ಈ ರೀತಿ ಪ್ರಶ್ನೋತ್ತರಗಳನ್ನು ನಾವು ವೀಕ್ಷಣೆ ಮಾಡೋದ್ರಿಂದ ಏನಾದರೂ ನಮಗೆ ಅಸರ್ಷನ್ ರೀಸನ್ ಅಂತ ಕ್ವಶನ್ಗಳನ್ನು ಕೇಳಿದಾಗ ನಾವು ಎಲ್ಲೋ ಕೇಳಿದ್ದು, ಎಲ್ಲೋ ಓದಿದ್ದು ಅಲ್ವಾ, ಈ ರೀತಿ ನಮಗೆ ಒಂದು ರೀಕಾಲ್ ಆಗುತ್ತೆ. ಸೊ ಅದರಿಂದ ಯಾರೆಲ್ಲ KCET ನೆಟ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ ಮತ್ತು PU ಕಾಲೇಜ್ ಲೆಕ್ಚರರ್ ಆಗಲಿಕ್ಕೆ ಓದ್ತಾ ಇದ್ದೀರಾ, ಅವ್ರಿಗೆ ಎಲ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಲಾಂಗ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋದು. ಸೊ ಹಾಗಾಗಿ ಇವುಗಳನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡದೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಇವುಗಳನ್ನ ಅಷ್ಟೇ ಅಲ್ಲ, ಈ ಒಂದು GPSTR ಮತ್ತು HSTRಗೂ ಕೂಡ 3 to 4 ಮಾರ್ಕ್ಸ್ಗೆ ಕೇಳುವಂಥ ಎಲ್ಲ ಸಾಧ್ಯತೆಗಳಿರ್ತದೆ. ಈ ಒಂದು ಏನು 3 ನಾಗರಿಕತೆಗಳಿದ್ದಾವೆ, ಆ 3 ನಾಗರಿಕತೆಗಳಲ್ಲಿ 2 ನಾಗರಿಕತೆಗಳ ಮೇಲೆ ಕನ್ಫರ್ಮ್ ಆಗಿ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಇದಂತೂ ತುಂಬ ಇಂಪಾರ್ಟೆಂಟು. ಹಮ್ಮುರಾಬಿಯ ಕಾನೂನು ನೋಡಿ, ಹಮ್ಮುರಾಬಿ ಕಾನೂನು ಕುರಿತಾಗಿ ಒಂದಷ್ಟು ಟಿಪ್ಪಣಿಯನ್ನು ಬರೀತಕ್ಕಂಥದ್ದು.
ಹಮ್ಮುರಾಬಿ ಬ್ಯಾಬಿಲೋನಿಯದ ಪ್ರಸಿದ್ಧ ಅರಸನಾಗಿರ್ತಾನೆ. ಈತ ಏನು ಮಾಡ್ತಾನೆ ಅಂತಂದರೆ ಸುಮೇರ್ ಎಂಬಂಥ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಸುಮಾರು ಕ್ರಿಸ್ತಪೂರ್ವ 2123ರಿಂದ 2081ರವರೆಗಿನ ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಈತ ಬಹುದೊಡ್ಡ ಸಾಮ್ರಾಜ್ಯವಾದಿ ಮತ್ತು ಸಮರ್ಥ ಆಡಳಿತಗಾರನಾಗಿರ್ತಾನೆ. ಹಮ್ಮುರಾಬಿಯು ತನ್ನ ಶಾಸನಗಳಿಂದ ಇಡೀ ಮನುಕುಲದ ಇತಿಹಾಸದಲ್ಲಿ ಅಮರನಾಗಿದ್ದಾನೆ ಅಂತೇಳಿ ನಾವು ಹೇಳ್ಬೋದು. ಈತನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಎಲ್ಲ ಕಾನೂನುಗಳನ್ನು ಈತ ಸಂಗ್ರಹ ಮಾಡಿರ್ತಾನೆ. ಅವುಗಳನ್ನು ಮತ್ತಷ್ಟು ವಿಂಗಡಣೆ ಮಾಡಿ ಸುಧಾರಿಸಿದನು ಅಥವಾ ಮತ್ತಷ್ಟು ವಿಂಗಡಿಸಿ ಸುಧಾರಿಸಿದ ಅಂತ ಹೇಳ್ಬೋದು. ಹಾಗೆ ಹಮ್ಮುರಾಬಿ ಶಾಸನವನ್ನು ಒಂದು ಕಪ್ಪು ಶಿಲೆಯ ಮೇಲೆ ಅಂದವಾಗಿ ಕೆತ್ತನೆಯನ್ನು ಮಾಡಿಸಿದ್ದಾನೆ. ಇದು ಮಾನವನ ಇತಿಹಾಸಕ್ಕೆ ತಿಳಿದಿರುವ ಅತ್ಯಂತ ಪ್ರಾಚೀನ ಲಿಖಿತ ಕಾನೂನುಗಳ ಸಂಗ್ರಹವಾಗಿದೆ. ಇವನ ಕಾನೂನು ಸಂಹಿತೆಯಲ್ಲಿ 282 ಕಾನೂನುಗಳಿವೆ. ಈ ಕಾನೂನುಗಳು ವೈಯಕ್ತಿಕ ಆಸ್ತಿ, ವ್ಯಾಪಾರ, ವಾಣಿಜ್ಯ, ಅಪಘಾತಗಳು, ಕಾರ್ಮಿಕರು, ಗುಲಾಮರು, ಮದುವೆ, ವಿವಾಹ, ವಿಚ್ಛೇದನ, ಸ್ತ್ರೀ ಪುರುಷರ ಅಧಿಕಾರಗಳು ಮುಂತಾದ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇದು ಮಾನವನ ಇತಿಹಾಸಕ್ಕೆ ತಿಳಿದಿರತಕ್ಕಂತಹ ಅತ್ಯಂತ ಪ್ರಾಚೀನ ಲಿಖಿತ ಕಾನೂನುಗಳ ಸಂಗ್ರಹವಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ಈ ಒಂದು ಹಮ್ಮುರಾಬಿ ಸಮಿತಿಯಲ್ಲಿರ್ತಕ್ಕಂಥ ಕಾನೂನುಗಳು ಏನಪ್ಪ ಅಂತಂದರೆ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬಂಥ ಒಂದು ತತ್ವಗಳನ್ನು ಆಧರಿಸಿದೆ. ಈ ಒಂದು ಕಾನೂನುಗಳು ಸಂಪೂರ್ಣ ನ್ಯಾಯ ಒದಗಿಸುವುದು ರಾಜ್ಯದ ಜವಾಬ್ದಾರಿ ಎಂಬ ತತ್ವವನ್ನು ಆಧರಿಸಿದೆ. ಹಾಗಾಗಿ ಅಷ್ಟೊಂದು ಕಟ್ಟುನಿಟ್ಟಿನ ಒಂದು ಕಾನೂನಿನ ಕ್ರಮವನ್ನು ಈ ಒಂದು ಹಮ್ಮುರಾಬಿ ಕಾನೂನಿನಲ್ಲಿ ನಿರ್ವಹಿಸಿದ್ದಾನೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ಹಮ್ಮುರಾಬಿ ಕಾನೂನು ಸಮಿತಿಗೆ ಸಂಬಂಧಪಟ್ಟಂಥ ವಿಚಾರಗಳಾಯಿತು. ನೆಕ್ಸ್ಟ್ ನೋಡಿ, ಮೆಸೊಪೊಟೇಮಿಯಾದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಕುರಿತು ಬರೆಯಿರಿ. ಮೆಸೊಪೊಟೇಮಿಯಾದ ಸಮಾಜದಲ್ಲಿ ನಾವು ನೋಡೋದಾದರೆ, ಇವರು ಸಮಾಜವನ್ನು 4 ಮುಖ್ಯವಾದ ವರ್ಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿತ್ತು. ಯಾವ್ಯಾವ ವರ್ಗ ಅಂತಂದರೆ, ಅರಸು ವರ್ಗ, ಪುರೋಹಿತರ ವರ್ಗ, ಜಮೀನ್ದಾರರು ಮತ್ತು ವ್ಯಾಪಾರಸ್ಥರ ವರ್ಗ, ಗುಲಾಮರ ವರ್ಗ. ಇಲ್ಲಿ ಕೂಡ ಒಂದಷ್ಟು ಏನು ವ್ಯತ್ಯಾಸಗಳು ಕಾಣ್ತೀವಿ. ಪುರೋಹಿತರು ಮತ್ತು ಲಿಪಿಕರು ಆಡಳಿತದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ರೆ ಸಮಾಜದಲ್ಲಿ ಅವರು ಹೆಚ್ಚಿನ ಒಂದು ಸ್ಥಾನಮಾನವನ್ನು ಕೂಡ ಹೊಂದಿರ್ತಾರೆ. ಹಾಗೆ ರಿಮೈನಿಂಗ್ ಇರ್ತಕ್ಕಂಥ ಸರದಾರರು ಅನುವಂಶೀಯವಾಗಿ ಅಧಿಕಾರವನ್ನು ಅನುಭವಿಸಿದ್ರು. ಇವರ ಕಾಲದಲ್ಲಿ ಗುಲಾಮರ ವ್ಯಾಪಾರ ಕೂಡ ನಡೀತಾ ಇತ್ತು. ಮಹಿಳೆಯರಿಗೆ ಗಮನಾರ್ಹವಾದಂಥ ಒಂದು ಸ್ವತಂತ್ರ ಇತ್ತು. ಹಾಗೆ ಆಸ್ತಿ ಹೊಂದುವ ಹಕ್ಕು ಕೂಡ ಅವರು ಹೊಂದಿದ್ರು. ಅವರಿಗೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ವತಂತ್ರಗಳು ಕೂಡ ಲಭಿಸಿತ್ತು ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ಈಜಿಪ್ಟಿಯನ್ನರ ಸಾಮಾಜಿಕ ಜೀವನ. ನೆಕ್ಸ್ಟ್ ಆರ್ಥಿಕ ಜೀವನವನ್ನು ನೋಡೋದಾದ್ರೆ, ಕೃಷಿ ಅವರ ಮುಖ್ಯ ಉದ್ಯೋಗವಾಗಿದ್ದು ಅದರ ಜೊತೆಯಲ್ಲಿ ಪ್ರಾಣಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯು ಮಹತ್ವವನ್ನು ಪಡೆದಿತ್ತು. ಹೊಲಗಳಲ್ಲಿ ಒಡ್ಡುಗಳನ್ನು ನಿರ್ಮಿಸಿ ಕೃಷಿಗಾಗಿ ನೀರಾವರಿಯನ್ನು ಅಭಿವೃದ್ಧಿಯನ್ನು ಪಡಿಸಿದ್ರು. ಮೆಸೊಪೊಟೇಮಿಯನ್ನರು ವರ್ಷವಿಡೀ ನೀರು ಪೂರೈಕೆಗಾಗಿ ಕಾಲುವೆಗಳನ್ನು, ಚಿಕ್ಕ ಅಣೆಕಟ್ಟುಗಳನ್ನು, ನೀರಿನ ಸಂಗ್ರಹಾಗಾರಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಅಂದರೆ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಈ ಸಂರಕ್ಷಣೆ ಮಾಡಿಟ್ಕೊಂಡಿರ್ತಕ್ಕಂಥ ನೀರನ್ನು ಎತ್ತಿ ಬೆಳೆಗಳನ್ನು ಬೆಳ್ಕೊಳ್ಳೋದಕ್ಕೆ ಏನೇನ ತಯಾರು ಮಾಡ್ಕೊಂಡಿದ್ರು, ನೀರೆತ್ತುವ ಹೇತವನ್ನು ಬಳಸುತ್ತಿದ್ದರು. ಏನು ಬೆಳೆಗಳನ್ನು ಬೆಳೀತಾ ಇದ್ರು ಇವರು ಅಂತಂದರೆ, ಗೋಧಿ, ಬಾರ್ಲಿ, ಹಣ್ಣುಗಳು, ಖರ್ಜೂರ ಬಹುದೊಡ್ಡ ಪ್ರಮಾಣದಲ್ಲಿ ಇವರು ಬೆಳೀತಾ ಇದ್ರು. ಹಾಗೆ ಅವುಗಳನ್ನು ರಫ್ತು ಕೂಡ ಮಾಡ್ತಾ ಇದ್ರು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಹಲವಾರು ವೃತ್ತಿ ವರ್ಗದವರು ಕೂಡ ಇವರ ಕಾಲದಲ್ಲಿ ಜೀವಿಸಿದ್ರು. ತಾಮ್ರ, ಕಬ್ಬಿಣ, ಬೆಳ್ಳಿ, ಬಂಗಾರ, ಕಂಚು ಮುಂತಾದವು ಕೂಡ ಅವರು ಬಳಸಿರ್ತಕ್ಕಂಥ ಲೋಹಗಳಾಗಿದೆ. ಇವರು ಭಾರತ ಮತ್ತು ಈಜಿಪ್ಟ್ನೊಂದಿಗೆ, ಮೆಸೊಪೊಟೇಮಿಯಾದ ಜನತೆ ಭಾರತ ಮತ್ತು ಈಜಿಪ್ಟ್ನೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು. ಇವರು
ಮರ ಮತ್ತು ನೂಲಿನ ಬಟ್ಟೆ, ಚರ್ಮ ಹಾಗೂ ಖರ್ಜೂರಗಳನ್ನು ರಫ್ತು ಮಾಡ್ತಾ ಇದ್ರು. ಹಾಗೆ ವಿವಿಧ ಲೋಹಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು. ಕುದುರೆ ಮತ್ತು ಕತ್ತೆಗಳು ಸಾಗಾಟದ ವಸ್ತುಗಳಾಗಿತ್ತು. ಈಗಿರ್ತಕ್ಕಂಥ ಯಾವುದೇ ವೆಹಿಕಲ್ಸ್ ಇರಲಿಲ್ಲ. ಸೊ ಹಾಗಾಗಿ ಆಮದು ಮಾಡ್ಕೊಳ್ಳಿಕ್ಕೆ ಮತ್ತು ರಫ್ತು ಮಾಡಲಿಕ್ಕೆ ಕುದುರೆಗಳನ್ನು ಮತ್ತು ಕತ್ತೆಗಳನ್ನು ಏನು ಮಾಡ್ತಾಯಿದ್ರು, ಮೆಸ್ಪಟೋಮಿಯಾದ ಜನತೆ ಬಳಸ್ತಾ ಇದ್ರು. ಇದಿಷ್ಟು ಇವರ ಒಂದು ಸಮಾಜ ಮತ್ತು ಆರ್ಥಿಕ ಸ್ಥಿತಿಗತಿ ಆಯಿತು. ನೆಕ್ಸ್ಟ್ ನೋಡಿ, 8th ಒಂದು ಕ್ವಶನು. ಕನ್ಫ್ಯೂಷಿಯಸ್ ಮತ್ತು ಅವನ ತತ್ವಶಾಸ್ತ್ರದ ಕುರಿತು ಬರೆಯಿರಿ. ಕನ್ಫ್ಯೂಷಿಯಸ್ ಚೀನಾದ ಪ್ರಸಿದ್ಧ ತತ್ವಜ್ಞಾನಿ. ಇವನ ಒಂದು ತತ್ವಜ್ಞಾನವನ್ನು ಕನ್ಫ್ಯೂಷಿಯನಿಸಮ್ ಅಂತೇಳಿ ಕರಿತೀವಿ. ಅಂದರೆ ಕನ್ಫ್ಯೂಷಿಯಸ್ನ ತತ್ವಜ್ಞಾನವನ್ನು ಕನ್ಫ್ಯೂಷಿಯನಿಸಮ್ ಅಂತೇಳಿ ಕರಿತೀವಿ. ಇವನ ತತ್ವಗಳ ಅಡಿಪಾಯವು ಚೀನಿಯರ ರೂಢಿ ಪರಂಪರೆ ನಂಬಿಕೆಗಳಲ್ಲಿ ಅಡಗಿದೆ. ಅಷ್ಟೇ ಅಲ್ಲ, ಆತ ಕುಟುಂಬದ ನಿಷ್ಠೆ, ಪೂರ್ವಜರ ಒಂದು ಪೂಜೆ ಮಾಡೋದ್ರಲ್ಲಿ ಆಗಿರ್ಬೋದು, ಹಿರಿಯರಿಗೆ ಗೌರವವನ್ನು ನೀಡುವಂಥದ್ದು, ಚೀನಿಯರಲ್ಲಿ ಏಕತೆಯನ್ನು ಬೋಧಿಸಿದನು. ಇವೆಲ್ಲ ಅಂಶಗಳನ್ನು ಚೀನಿಯರಲ್ಲಿ ಆತ ಬೋಧಿಸಿದ. ಇವನ ನುಡಿಮುತ್ತುಗಳು ಏನಾಗಿತ್ತು? ಯಾರ್ದು? ಕನ್ಫ್ಯೂಷಿಯಸ್ನ ಒಂದಷ್ಟು ನುಡಿಮುತ್ತುಗಳಿದೆ, ನೋಡಿ ಗಮನಿಸಿ. ಮೊದಲನೇದಾಗಿ, ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರ್ದು ಅಂತೇಳಿ ಬಯಸ್ತಿರೋ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡಬಾರ್ದು. ಅಂದರೆ ಬೇರೆಯವರಿಗೆ ನೀವು ತೊಂದರೆ ಕೊಟ್ಟರೆ ನಿಮಗೂ ಅವರು ತೊಂದರೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಅಲ್ವಾ? ಕರೆಕ್ಟ್ ಇದೆ ಅದು. ಚಾರಿತ್ರ್ಯವು ಸಮಾಜದ ಬುನಾದಿ. ಅಂದರೆ ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅರಿವು ಅಂತಕ್ಕದ್ದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಹೇಳ್ತಿದ್ದಾರೆ. ಅರಿವು ಎಂಬುದು ಮನೆಯಿಂದಲೇ ಆಗುತ್ತದೆ. ನೆಕ್ಸ್ಟ್, ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯವನ್ನು ಮಾಡುತ್ತಾನೆ, ಅದರಂತೆ ನುಡಿಯುತ್ತಾನೆ. ಅಂದರೆ ಮಾತಾಡುವಂಥವ್ರು ಯಾರೂ ಕೂಡ ಏನೂ ಕೆಲಸ ಮಾಡಲ್ಲ ಅಲ್ವಾ? ರಾಜಕಾರಣಿಗಳು ಮಾಡ್ತಾರಲ್ಲ ಹಂಗೆ. ಎಷ್ಟೋ ರಾಜಕಾರಣಿಗಳು 100ರಲ್ಲಿ 99% ಹೇಳ್ತಾರೆ, ಹೇಳಿದ್ದನ್ನು ಯಾರು ಕೂಡ ಜಾರಿಗೆ ತರೋದಿಲ್ಲ ಅಲ್ವಾ? ಅದರಲ್ಲಿ 1% ಮಾತ್ರ ಅದನ್ನು ಜಾರಿಗೆ ತರುವಂಥ ಪ್ರಯತ್ನನ ಮಾಡ್ತಾರೆ. ಹಾಗೆ ನುಡಿದಂತೆ ನಡೀತಾರೆ ಅಂತಾರಲ್ಲ ಹಾಗೆ ಶ್ರೇಷ್ಠ ಮನುಷ್ಯ ಏನು ಮಾಡ್ತಾನೆ? ಯಾವಾಗಲೂ ಕಾರ್ಯವನ್ನು ಮಾಡ್ತಾನೆ, ಅದರಂತೆ ನುಡಿಯುತ್ತಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಅತಿಯಾದ ತೆರಿಗೆಗಳನ್ನು ಮತ್ತು ಕಠೋರ ಶಿಕ್ಷೆಗಳನ್ನು ತೊಡೆದು ಹಾಕಬೇಕು. ನೆಕ್ಸ್ಟ್, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡಬೇಕು. ಅದು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ನಿರುದ್ಯೋಗಿಗಳ ಸಂಖ್ಯೆ ಏನಾಗಿದೆ? ರುದ್ರ ತಾಂಡವನ್ನೇ ಆಡ್ತಿದೆ. ಅದರಿಂದನೇ ಕೂಡ ಇಷ್ಟೆಲ್ಲ ಹೋರಾಟಗಳನ್ನು, ಸ್ಟ್ರೈಕ್ಗಳನ್ನು ಮಾಡಿಕೊಂಡು ಎಷ್ಟೊಂದು ಜೀವಗಳನ್ನು ಹಾನಿ ಮಾಡಿಕೊಂಡು ಉದ್ಯೋಗಗಳನ್ನು ಪಡೆಯುವಂಥ ಒಂದು ಸ್ಥಿತಿ ಇಂದಿನ ಒಂದು ಸ್ಥಿತಿಯಾಗಿದೆ ಅಲ್ವಾ? ಅಟ್ ಪ್ರೆಸೆಂಟ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೀಟ್ ಪತ್ರಿಕೆ ಸೋರಿಕೆಯಾಗಿ ಎಷ್ಟೆಲ್ಲ ಡೆಲ್ಲಿಯೊಳಗೆ ಅಲ್ವಾ, ಎಷ್ಟೆಲ್ಲ ಡೆಲ್ಲಿ ಒಳಗಡೆ ಹೋರಾಟಗಳನ್ನು, ಸ್ಟ್ರೈಕ್ಗಳನ್ನು ಮಾಡಿ ಎಷ್ಟು ರಾದಾಂತಗಳಾಗ್ತಾ ಇದೆ, ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ಇದರಿಂದ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಅಂದರೆ ಒಂದು ಉದ್ಯೋಗನಾಗಲಿ ಅಥವಾ ಒಂದು ಟ್ರೈನಿಂಗ್ ಕೋರ್ಸನ್ನು ಮಾಡೋದಕ್ಕಾಗಲಿ, ಒಂದು ಪರೀಕ್ಷೆಗಳನ್ನು ಎದುರಿಸೋದಕ್ಕಾಗಲಿ ಯಾವುದು ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿಯಾಗಿ ನಡೆದೇ ಇದ್ದರೆ ಏನಾಗುತ್ತೆ? ಈ ರೀತಿ ಸ್ಟ್ರೈಕ್ಗಳು ಅಥವಾ ಈ ರೀತಿ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಏನಂದರೆ ಈತ ಹೇಳ್ತಕ್ಕಂಥದ್ದು ಕನ್ಫ್ಯೂಷಿಯಸ್ ತನ್ನ ಒಂದು ತತ್ವಜ್ಞಾನದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡಬೇಕು ಅಲ್ವಾ ಅಂತಕ್ಕಂಥದ್ದು ತುಂಬ ಮುಖ್ಯ. ಸರ್ಕಾರವು ಅನಾಥರನ್ನ, ಮುದುಕರನ್ನ, ವಿಧವೆಯರನ್ನ, ರೋಗಿ ಮತ್ತು ಅಂಗವಿಕಲರನ್ನ ರಕ್ಷಣೆಯನ್ನು ಕೊಡಬೇಕು. ಇವಿಷ್ಟು ಅಂಶಗಳು ಮುಖ್ಯವಾಗಿ ಕನ್ಫ್ಯೂಷಿಯಸ್ನ ಒಂದು ತತ್ವಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ನುಡಿಮುತ್ತುಗಳಾಗಿದೆ. ಈ ರೀತಿ ಕ್ವಶನ್ ಕೂಡ ಕೇಳ್ಬೋದು. HSTRಗೆ ಕೇಳಿದರೆ ಏನೂ ಡೌಟ್ ಇಲ್ಲ. ಯಾಕೆಂದರೆ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಕ್ವಶನ್ಸ್ ತುಂಬ ಒಳ್ಳೆ ಕ್ವಶನ್ ಆಗಿದೆ. ಹಾಗಾಗಿ ಈ ರೀತಿ ಕ್ವಶನ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ನೆಕ್ಸ್ಟ್ ನೋಡಿ, ಚೀನಿಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ವಿವರಣೆಯನ್ನು ನೀಡಿ. ಚೀನಿಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತಾಗಿ ನೋಡೋದಾದ್ರೆ, ಅವರು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿರ್ತಾರೆ.
ಇವರ ಒಂದು ಕಾಲದಲ್ಲಿ ಚೀನಿಯರು ರೇಷ್ಮೆ ಬಟ್ಟೆಗಳು, ಗೋರಿಯ ಗೋಡೆಗಳು, ಮಡಕೆಗಳು, ಕಾಗದಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಅಷ್ಟೇ ಅಲ್ಲ, ಇವರು ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆಗಳನ್ನು ಏನು ಮಾಡ್ತಾಯಿದ್ರು, ನಿರ್ಮಿಸುವ ಒಂದು ಕಲೆಯನ್ನು ಕಲ್ತ್ಕೊಂಡಿದ್ರು, ಅಭಿವೃದ್ಧಿಪಡಿಸಿದ್ರು. ಚೀನಿಯರು ಮಹಾನ್ ನಿರ್ಮಾಣಕಾರರಾಗಿದ್ದು, ಚೀನಾದ ಮಹಾನ್ ಗೋಡೆಯು ಒಂದು ಅತ್ಯಂತ ಮಹತ್ವದ ಮತ್ತು ಶಾಶ್ವತವಾಗಿ ಉಳಿಯುವ ವಾಸ್ತುಶಿಲ್ಪ ಸಾಧನೆಯಾಗಿದೆ. ಇದನ್ನು ಮಂಗೋಲಿಯನ್ನರ ದಾಳಿಯಿಂದ ರಕ್ಷಿಸುವ ಸಲುವಾಗಿ ಈ ಒಂದು ಚೀನಾ ಮಹಾಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಚೀನಾದ ಮಹಾಗೋಡೆ ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿದೆ. ಇದರ ಒಂದು ಉದ್ದ ಎಷ್ಟಿತ್ತು ಅಂದರೆ 2380 ಕಿಲೋಮೀಟರ್, ಎತ್ತರ 22 ಅಡಿಗಳು, ಅಗಲ 20 ಅಡಿಗಳು. ಇದನ್ನು ನಿರ್ಮಾಣ ಮಾಡಿದವರು ಯಾರಂದರೆ ಶಿ ಹುವಾಂಗ್ಟಿ. ಚೀನಿಯರು ಪಗೋಡಗಳೆಂಬಂತಹ ಬೌದ್ಧ ಚೈತ್ಯಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದರು. ಉದಾಹರಣೆ ನೋಡಿದರೆ ನಾವು ಪಗೋಡಗಳಿಗೆ ಉದಾಹರಣೆ ಗೂಸ್ ಪಗೋಡ, ಜೆಟ್ ಪಗೋಡ, ಫ್ಲಾಸ್ಕ್ ಪಗೋಡಗಳು ಪ್ರಮುಖವಾಗಿರ್ತಕ್ಕಂಥ ಪಗೋಡಗಳಾಗಿದೆ. ಸೊ ಇದಿಷ್ಟು ಚೀನಿಯರ ಕಲೆ ಮತ್ತು ವಾಸ್ತುಶಿಲ್ಪ, ಆ ಕ್ಷೇತ್ರಕ್ಕೆ ಅವರು ನೀಡಿದಂಥ ಕೊಡುಗೆಗಳು. ನೆಕ್ಸ್ಟ್ ನೋಡಿ, ಚೀನಿಯರ ಬರವಣಿಗೆ ಮತ್ತು ಸಾಹಿತ್ಯ. ಚೀನಿಯರು ಬರವಣಿಗೆಯನ್ನು ಶಾಂಗ್ ವಂಶದ ಆಡಳಿತ ಕಾಲದಲ್ಲಿ ಬೆಳೆಸ್ಕೊಂಡ್ರು ಅಂತೇಳಿ ನಾವು ಗಮನಿಸ್ಬೋದು. ಚೀನಿಯರ ಲಿಪಿಯನ್ನು ಮೂಲಾಕ್ಷರಗಳಾಗಲಿ ನಾಮ, ಗುಣ, ಕ್ರಿಯಾ, ವಾಚಕಗಳಾಗಲಿ ಇಲ್ಲ ಇವರ ಒಂದು ಲಿಪಿಯಲ್ಲಿ. ಇವರ ಒಂದು ಭಾಷೆ 40,000ಕ್ಕಿಂತಲೂ ಹೆಚ್ಚಿನ ಒಂದು ಗುರುತು ಅಥವಾ ಚಿಹ್ನೆಗಳನ್ನು ಒಳಗೊಂಡಿದೆ ಅಷ್ಟೇ. ಯಾವುದೇ ರೀತಿ ನಾಮ ಆಗಲಿ, ಗುಣ ಆಗಲಿ, ಕ್ರಿಯೆಗಳಾಗಲಿ, ವಾಚಕಗಳಾಗಲಿ ಇಲ್ಲಿ ಇಲ್ಲ ಇವರ ಒಂದು ಲಿಪಿಯಲ್ಲಿ ಅಂತ ನಾವು ಗಮನಿಸ್ಬೋದು. ಚೀನಾದ ಬರವಣಿಗೆಯು ಯಾವ ಲಿಪಿಯಾಗಿದೆ? ಚಿತ್ರಲಿಪಿಯಾಗಿ ಆರಂಭ ಆಗಿ ಅನಂತರದಲ್ಲಿ ಚಿಹ್ನೆ ಮತ್ತು ವಿಶಿಷ್ಟ ಗುರುತುಗಳನ್ನು ಇವರು ಅಭಿವೃದ್ಧಿಯನ್ನು ಪಡಿಸಿದ್ರು. ಚೀನಿಯರ ಲಿಪಿ ಚಿಹ್ನೆಗಳು ಜಗತ್ತಿನ ಅತ್ಯಂತ ಪ್ರಾಚೀನ ಮತ್ತು ನಿರಂತರವಾಗಿ ಉಪಯೋಗಿಸಲು ಬರವಣಿಗೆಯ ರೂಪದಲ್ಲಿವೆ. ಅವರ ಬರವಣಿಗೆಯು ಚೀನಾದ ಸಾಂಸ್ಕೃತಿಕ ಏಕೀಕರಣದ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ. ಕಾಗದ, ರೇಷ್ಮೆ, ಶಾಹಿ ಶೋಧನೆ ಮಾಡಿದ್ರಿಂದ ಏನಾಯಿತು, ಲಿಪಿಯ ಒಂದು ಬೆಳವಣಿಗೆಗೆ ಅನುಕೂಲ ಆಯಿತು. ಸಾಹಿತ್ಯದ ವಿಕಾಸಕ್ಕೂ ಕೂಡ ಇದು ಸಹಕಾರಿಯಾಯಿತು. ಹಾಗೆ ಚೀನಿಯರ ಸಾಹಿತ್ಯವು ಯಾವ ರೀತಿ ಇತ್ತು ಅಂದರೆ ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಕೂಡ ಒಳಗೊಂಡಿದ್ದು, ಹಾಂಗ್ ಮತ್ತು ಟಾಂಗ್ ಯಾವ ಮನೆತನಗಳು? ಹಾಂಗ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ ಚೀನಾದ ಕಾವ್ಯವು ಉತ್ತುಂಗ ಶಿಖರವನ್ನು ತಲುಪಿತ್ತು ಅಂತ ನಾವು ಗಮನಿಸ್ಬೋದು. ತೈ ಲಿ ಪೋ ಮತ್ತು ತು ಫು ಚೀನಾದ ಪ್ರಸಿದ್ಧ ಕವಿಗಳು. ಚೀನಾದ ಪ್ರಸಿದ್ಧ ಕವಿಗಳು ಯಾರು? ತೈ ಲಿ ಪೋ ಮತ್ತು ತು ಫು ಇವರು ಚೀನಾದ ಪ್ರಸಿದ್ಧ ಕವಿಗಳು. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆಯನ್ನು ಕುರಿತಾಗಿ ಒಂದು ವಾಕ್ಯದ ಪ್ರಶ್ನೋತ್ತರಗಳು, 2 ವಾಕ್ಯದ ಪ್ರಶ್ನೋತ್ತರಗಳು, ಹಾಗೆ 5-6 ವಾಕ್ಯದ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಪ್ರಶ್ನೋತ್ತರಗಳ ಚರ್ಚೆ ನಿಮಗೆ ಯಾರೆಲ್ಲ GPST, HSTR ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಯಲ್ಲಿ PU ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಹಾಗೆ KSET ನೆಟ್ ಎಕ್ಸಾಮ್ಗೆ ಕೂಡ ಪ್ರಿಪ್ರೇಷನ್ ಆಗೋರಿಗೂ ಕೂಡ ತುಂಬಾ ಉಪಯುಕ್ತವಾಗುತ್ತೆ ಅಂತೇಳಿ ಭಾವಿಸ್ತಾ, ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಈಜಿಪ್ಟ್ ನಾಗರಿಕತೆ ಇನ್ನೊಂದಷ್ಟು ಅಂಶಗಳನ್ನು, ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ವಿರಾಮವನ್ನು ಹೇಳ್ತೀನಿ. ಹಾಗೆ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅವುಗಳಿಗೂ ಕೂಡ ಜಾಯ್ನ್ ಆಗಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೂಡ ಅಲ್ಲಿಂದ ನಿಮಗೆ ಸಿಗುತ್ತೆ.
ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್, ಸ್ಟಡಿ ವೆಲ್ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.